व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लाश्रीरमृतविशदैरंशविप्लावयन्मामाविर्भूयादनकमहिमा मानसे वागधीशः नमस्ते प्राणेश प्राणत विभवायामनिमगाः नमः स्वामिन् रामप्रियतम नमन् गुरुगुण नमस्तुभ्यं भीम प्रबलतम कृष्णेष्ट भगवन् नमः श्रीमन्मध्वप्रदिश सुदर्शनो जय जय श्री गुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्रहम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये ವೇದವ್ಯಾಸುರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಪಾಂಡವರು ಹೊರಟಿರುವ ಮಹಾಪ್ರಸ್ಥಾನದ ಪರ್ವದ 3ನೆಯ ಪ್ರವಚನ. ಮಹಾಪ್ರಸ್ಥಾನ ನಡೆದಿದೆ, ಹೊರಟಾಗಿದೆ, ಹೊರಟವರು ಮೇಲಕ್ಕೂ ಹೊರಟಾಗಿದೆ. ಪಾಂಡವರು ವಿಶೇಷವಾಗಿ ದ್ರೌಪದಿಯನ್ನು ಆರಂಭಿಸಿಕೊಂಡು ಬಿದ್ದ ಬಳಿಕ ಧರ್ಮಜನೊಬ್ಬನೇ ಉಳಿದಿದ್ದಾನೆ. ನಾಯಿ ಹಿಂಬದಿ ಕೂತಿದೆ, ಬಂದಿದೆ. ಹೀಗಾಗಿ ಸ್ವರ್ಗಕ್ಕೆ ಬರಲು, ಮೇಲಕ್ಕೆ ಏರಲು ಕರೆದಿದ್ದಾರೆ ಇಂದ್ರ ರಥ ತಂದು ಧರ್ಮರಾಜನನ್ನು. ತಮ್ಮಂದಿರು ದ್ರೌಪದಿ ಅಂದಾಗ ಅವರೆಲ್ಲ ಸ್ವರ್ಗವಾಸಿಗಳಾಗಿದ್ದಾರೆ, ನಿನಗಿಂತ ಮೊದಲೇ ಹೋಗಿದ್ದಾರೆ ಅಂತ ಹೇಳಿ ಆಯಿತು. ಹಾಗಾಗಿ ಇದರಲ್ಲಿ ಏನು ಸಂಶಯ ಇಲ್ಲ, ಇಂದ್ರ ಹೇಳಿದ್ದರಲ್ಲಿ ಗೆರೆ. ಹಾಗಾದ್ರೆ ನಾಯಿ ಉಂಟು, ಅದು ಬರಲಿ ಅಂತ ಕೇಳಿದ್ದ. ನಾಯಿ ಎಲ್ಲ ಬರುವುದಿಲ್ಲ ಅಂತ ಹೇಳಿದ್ರು ಅವರು. ನೀನು ಬಾ ಅಂತ ಹೇಳಿದ್ದಾರೆ. ಇಲ್ಲ, ಅದನ್ನು ಬಿಟ್ಟು ಬರ್ಲಿಕ್ಕೆ ಆಗುವುದಿಲ್ಲ ಅಂತ ವಾದ ಮಾಡ್ತಾನೆ ಧರ್ಮರಾಜ. ಅದು ಇಷ್ಟು ಸಮಯ ನನ್ನ ಬೆನ್ನೆ ಹಿಂದೆ ಬಂದು ಬಿಟ್ಟಿದೆಯಲ್ಲ, ನನ್ನ ಮೇಲೆ ಅದಕ್ಕೆ ಮೊದಲಿಂದ ಬಂದಾಗಲೂ ಜಿಜ್ಞಾಸೆ ಇಲ್ಲ ನೋಡಿ ಇವರಿಗೆ, ಏನದು, ಯಾಕೆ, ಹೇಗೆ ಅಂತ. ಅಂದ್ರೆ ಯೋಗ ಅಂದ್ರೆ ಹೀಗೆ, ಏನನ್ನೂ ಹಚ್ಚಿಕೊಳ್ಳುವುದಿಲ್ಲ, ಏನನ್ನೂ ತಲೆಯಲ್ಲಿಟ್ಟುಕೊಳ್ಳುವುದಿಲ್ಲ. ಯಾರೇ ಹಿಂಬದಿಯಲ್ಲಿ ಬರಲಿ, ಮುಂಬದಿಯಲ್ಲಿ ಹೋಗಲಿ, ಏನೇ ನಡೆಯಲಿ, ಅದನ್ನು ಯೋಗದ ಕಣ್ಣಿನಲ್ಲಿಯೂ ನೋಡಲು ತವಕಿಸಲು ಹೊರಟದೆ ನೋಡಿ. ಹಾಗಾಗಿ ಧರ್ಮರಾಜ ಹೇಳುತ್ತಾನೆ, ನೋಡಿ ಎಷ್ಟು ಸಮಯ ಆಗಿದೆ, ವಾರ ಆಗಿದೆ ಅಂತೂ ಆಯ್ತಲ್ಲ, ಇಡೀ ಭೂಪ್ರದಕ್ಷಿಣೆ ಆಗಿದೆ ಒಂದು ವಿಷಯ ಅಲ್ಲ, ಅಗಮ್ಯವಾದ ತಾಣದೆಡೆಗೆ ನಲಿದಿದ್ದಾರೆ ಎನ್ನುವುದು ಸತ್ಯ ತಾನೆ. ಹಾಗಾಗಿ ಆ ನಾಯದಲ್ಲಿ ಅಲ್ಲಿವರೆಗೆ ಬರಬೇಕಾದ್ರೆ ಅದರಲ್ಲಿ ಬರುವ ಯೋಗ್ಯತೆ ಇದೆ ಅಂತ ಆಯ್ತು. ಇದನ್ನು ಗಮನಿಸಿಯೇ ಧರ್ಮರಾಜ ಏನೋ ಬಂದಿದೆ, ಬಿಟ್ಟು ಹೋಗುವಂತಿಲ್ಲ, ಅದು ನನ್ನನ್ನು ಇಷ್ಟಪಟ್ಟಿದೆ, ಇಷ್ಟಪಟ್ಟವರನ್ನು ಬಿಡ್ಲಿಕ್ಕೆ ಬರ್ತದಾ? ಭಕ್ತತ್ಯಾಗಂ ಪ್ರಾಹುರತ್ಯಂತ ಪಾಪಂ, ಧರ್ಮರಾಜವಾದ ಮಾಡ್ತಾನೆ. ಇಷ್ಟ ಬಂದವರನ್ನು ಪರಿತ್ಯಾಗ ಮಾಡುವುದು ಅಂತ ಹೇಳಿದ್ರೆ, ಬಿಟ್ಟು ಕೊಡುವುದು ಅಂತ ಹೇಳಿದ್ರೆ, ಅವರನ್ನು ಕಡೆಗಣಿಸುವುದು ಹೇಳಿದ್ರೆ ಅತೀ ಹೆಚ್ಚಿನ ಪಾಪ ಅಂತ ಅರ್ಥ. ಆದ್ರಿಂದ ತಂದೆ ತಾಯಿಗಳು ಮಕ್ಕಳಿಗೆ ತುಂಬಾ ಇಷ್ಟ, ಅವರು ದೇಹ ಕೊಟ್ಟಿದ್ದಾರೆ, ಊಟ ಕೊಟ್ಟಿದ್ದಾರೆ, ಹೊತ್ತುಕೊಂಡಿದ್ದಾರೆ, ಮಲಮೂತ್ರಗಳನ್ನು ನೋಡಿ. ಕರ್ಣನನ್ನು, ನಮಗೆ ಇದೆಲ್ಲ ಪಾಠ. ಕರ್ಣನನ್ನು ಬರ್ಲಿಕ್ಕೆ ಹೇಳಿದ್ರೆ ಏನ್ ಹೇಳಿದ? ರಾಧೆ ನನ್ನ ಮಲಮೂತ್ರಗಳನ್ನು ಬಾಚಿದ್ದಾಳಾದ್ರಿಂದ ನನಗೆ ಬರ್ಲಿಕ್ಕೆ ಆಗುವುದಿಲ್ಲ ಅಂದ. ಹಾಗಾಗಿ ಇಷ್ಟ ಆದವರನ್ನು, ನಮ್ಮ ಜೊತೆಯಲ್ಲಿ ನಮ್ಮನ್ನು ಇಷ್ಟಪಟ್ಟವರನ್ನು ಪರಿತ್ಯಾಗ ಮಾಡಲಿಕ್ಕೆ ಬರುವುದಿಲ್ಲ. ಮತ್ತೀಗ ಲೋಕದಲ್ಲಿ, ಈಗ ಮಾತ್ರ ಅಲ್ಲ, ಹಿಂದೆಯೂ ಇತ್ತು, ಇಲ್ಲ ಅಲ್ಲ, ಗಂಡ ಹೆಂಡತಿಯನ್ನು ಬಿಡುವುದು ಅಂತ ಇಲ್ವಾ? ಹೆಂಡತಿ ಗಂಡನನ್ನು ಪರಿತ್ಯಾಗ ಮಾಡುವುದಿಲ್ಲವೇ ಹೇಳಿದ್ರೆ? ಅಂತ ವಿಷಮ ಪರಿಸ್ಥಿತಿಯಲ್ಲಿ ಮಾತ್ರ ದಶರಥ ಕೈಕೇಯಿಯನ್ನು ಬಿಟ್ಟೆ ಅಂತ ಹೇಳಿಕೊಂಡಿದ್ದೆ, ಹೇಗೂ ಹಾಗೆ ಅಂತದ್ದು ಅತ್ಯಂತ ಕಳಪೆ ಮಟ್ಟದ ಕೆಲಸ ಮಾಡಿದಾಗ ಒಂದು. ಇನ್ನೊಂದು, ಕೆಲವು ಹೋದ ಹೆಂಡತಿಯನ್ನು ಮತ್ತೆ ಬಿಟ್ಟೆ ಹೇಳದಿರ್ಲಿಕ್ಕುಂಟ.
ಯಾರೊಟ್ಟಿಗೆ ಓಡಿ ಹೋಗಿಬಿಟ್ರೆ, ಯಾರನ್ನು ಒಪ್ಪಿಕೊಂಡು ಕೈ ಹಿಡಿದ ಗಂಡನಿಗೆ ಕೈ ಕೊಟ್ರೆ ಹೇಳಿಕೊಳ್ಳದೆ ಇರ್ಲಿಕ್ಕೆ ಉಂಟ. ಹಾಗಾಗಿ ಕಾಲದ ಘಟ್ಟಗಳಲ್ಲಿ ಇದಕ್ಕೆಲ್ಲ ಅರ್ಥಗಳಿರ್ತಾವೆ. ಇನ್ನು ಕುಡಿಯುವ, ಮತ್ತೆ ಜೂಜುಕೋರನಾದ, ಮತ್ತೆ ಷಂಡನಾಗಿರುವ, ಮತ್ತೆ ಅತ್ಯಂತ ಹೇಯ ಕೃತ್ಯಗಳಲ್ಲಿ ಪಾಪಿಯಾಗಿರುವ ವ್ಯಕ್ತಿಯನ್ನು, ಅಂತಹ ಗಂಡನನ್ನು ಬಿಡ್ಲಿಕ್ಕೆ ಉಂಟು ಅಂತ ಧರ್ಮಶಾಸ್ತ್ರ ಪ್ರಮಾಣ ಕೊಡ್ತಾ ಇದೆ. ಹೀಗಾಗಿ ಬಿಡುವುದಿಲ್ಲ ಅಂತಲ್ಲ, ಅದಕ್ಕೆ ಹೇಳಿದ್ದು ಇಷ್ಟವನ್ನು, ಪ್ರೀತಿ ವಿಶೇಷವನ್ನು ನಾವು ನೋಡಿ ಇಲ್ಲಿ ಹೇಳ್ತಾ ಇರೋದು. ಅದು ನನ್ನೊಟ್ಟಿಗೆ ಬಂದಿರತಕ್ಕಂಥ ಈ ನಾಯಿಯನ್ನು ನನಗೆ ಬಿಡ್ಲಿಕ್ಕೆ ಆಗುವುದಿಲ್ಲ. ಎಲ್ಲಿ ತುಲ್ಯಂ ಲೋಕೆ ಬ್ರಹ್ಮವಧ್ಯಾಕೃತೇನ, ಎಷ್ಟು ಜೋರಾಗಿ ಶಾಸ್ತ್ರಗಾರರು ಹೇಳ್ತಾರೆ ಹೇಳಿದ್ರೆ, ಊರಿನಲ್ಲಿ ಲೋಕದಲ್ಲಿ ಒಬ್ಬ ತಿಳಿದವನನ್ನು, ಜ್ಞಾನಿಯನ್ನು ಕೊಲೆ ಮಾಡಿದ್ರೆ ಏನು ಪಾಪ ಬರುತ್ತೆ? ಅವನ ಸಂಹಾರದಿಂದ ಏನವನಿಗೆ ಅನಿಷ್ಟ ಆಗತ್ತೆ? ಆ ರೀತಿಯಾಗಿ ನಂಬಿ ಬಂದವರನ್ನು ಪರಿತ್ಯಾಗ ಮಾಡುವುದ್ರೆ ಅಷ್ಟೇ ತಪ್ಪಾಗತ್ತೆ ಅಂತ ನೋಡಿ. ಇದು ಬಿಡಲಿರುವಲ್ಲಿ ಇರಬೇಕಾಗಿರತಕ್ಕ ಎಚ್ಚರ. ಅದನ್ನ ಅಷ್ಟು ದೊಡ್ಡ ಮಟ್ಟಿನ ಅನ್ಯಾಯ, ಪಾಪ, ದೌರ್ಜನ್ಯ, ನೋವು, ಸಂಕಟ ಆಗಿದ್ದಾಗ ಪರಿತ್ಯಾಗಕ್ಕೆ ಬೆಲೆ ಇರ್ತದೆ. ಈಗ ಸ್ಪಷ್ಟವಾಗಿ ಧರ್ಮರಾಜ ಹೇಳ್ತಾನೆ. ಮತ್ತೆ ಇದು ಎಕ್ಸ್ಕ್ಲೂಸಿವ್ಲಿ ನನ್ನ ವಿಷಯ ಅಂತ ಧರ್ಮರಾಜ, ನನ್ನ ವ್ರತ, ನಾನೊಂದು ನಿಯಮದಲ್ಲಿ ಇದ್ದೇನೆ. ಕ್ಷತ್ರಿಯರಿಗಿದ್ದು ಹೇಳಿಸಿದ ನಿಯಮವೂ ಹೌದೇ, ಅದರಲ್ಲಿ ಧರ್ಮದೇವತೆಯಾದ ಧರ್ಮರಾಜನಲ್ಲಿ ಒಂದು ವಿಶೇಷವಾದಂತಹ ಒಂದು ಛಾಪ್ ಅದು. ನಾನು ಯಾವ ಕಾಲದಲ್ಲಿಯೂ ಭೀತಂ ಭಕ್ತಂ ನಾನಿರಸ್ತೀತಿ ಚಾರತಂ ಪ್ರಾಪ್ತಂ ಕ್ಷೀಣಂ ರಕ್ಷಣೆ ಪ್ರಾಣಲಿಪ್ಸುಂ, ಹೆದರಿ ಬಂದವನನ್ನು ನಾನು ಬೇಕಾದ್ರೆ ನನ್ನ ಪ್ರಾಣ ಕೊಟ್ಟಾದ್ರೂ ಅವನನ್ನು ನಾನು ಭಯದಿಂದ ಮೋಕ್ಷ ಮಾಡುತ್ತೆ. ಪ್ರಾಣ ತ್ಯಾಗಾದಪ್ಯಹಂ, ಈಚೆ ಬಂದವನನ್ನು ಭಯಗೊಂಡು ನಿಂತವನನ್ನು ನಾನು ಕೈ ಬಿಡುವುದಿಲ್ಲ. ನನ್ನ ಪ್ರಾಣ ಕೊಟ್ಟಾದ್ರೂ ನಾನು ತಯಾರಿದ್ದೇನೆ ಇಟ್ಟುಕೊಳ್ಳಿಕ್ಕೆ. ಹಾಗೆ ಭೀತಂ ಭಕ್ತಂ, ನನ್ನ ನಂಬಿ ಬಂದವನನ್ನು ನಾನು ಕೈ ಚೆಲ್ಲುವುದಿಲ್ಲ. ಅದರ ಹಾಗೆ ನಾನೇ ದಸ್ತೀತಿ, ಯಾರೇನು ಇಲ್ಲ ಹೇಳಿಕೊಂಡು ಪ್ರಾಪರಾಗಿ ಬಂದವನನ್ನು ಪ್ರಾಪ್ತಂ ಅಂತವನನ್ನು ನಾನು ನನ್ನ ಸುಪರ್ದಿಯಲ್ಲಿ ಇಟ್ಟುಕೊಡ್ತೇನೆ, ಕೈ ಚೆಲ್ಲಿ ಬಿಟ್ಟುಕೊಡುವುದಿಲ್ಲ. ಅದರೊಟ್ಟಿಗೆ ಚಾರತಂ, ದುಃಖದಲ್ಲಿ ಸಂಕಟದಲ್ಲಿ ಬಂದವನಿಗೆ ಅವನಿಗೂ ಇಂಬು ಕೊಡುತ್ತೇನೆ. ಹಾಗೆ ರಕ್ಷಣೆ ಕ್ಷೀಣಂ, ದುಡ್ಡು ಏನೂ ಇಲ್ಲ, ಬಡವನಾಗಿದ್ದಾನೆ ಅವನಿಗೂ ರಕ್ಷಣೆ ಪ್ರಾಣಲಿಪ್ಸು, ಪ್ರಾಣವನ್ನು ಬಯಸ್ತಾ ಇದ್ದಾನೆ, ರಕ್ಷಕರು ಯಾರಿಲ್ಲ, ಪ್ರೊಟೆಕ್ಷನ್, ಅಂತವರನ್ನು ಸಹ ನಾನು ಬಿಡುವುದಿಲ್ಲ. ನೈವಮೋಕ್ತು ಯತೇಯಂ, ಅಂತವರ ನಾನು ನನ್ನ ಪ್ರಾಣ ಕೊಟ್ಟಬೇಕಾದ್ರೂ ನೋಡಿಕೊಳ್ಳಿಕ್ಕೆ ತಯಾರಿರ್ತೇನೆ, ಸೀದ ಬಿಟ್ಟುಕೊಳ್ಳಿಕ್ಕೆ ಆಗುವುದಿಲ್ಲ. ಇದು ನಿತ್ಯ ಮೇತದ್ ವ್ರತ, ಇದು ನನ್ನ ವ್ರತ ನಿತ್ಯ. ಹಾಗಾಗಿ ಇದು ನನ್ನ ನಂಬಿ ಬಂದಿದೆ, ನಾನು ಅದನ್ನು ಬಿಟ್ಟುಕೊಡುವಂತಿಲ್ಲ. ಅದೇನು ಭೀತ ಅಲ್ಲ, ಅದು ಪ್ರಾಣ ರಕ್ಷಣೆಗೆ ಕೇಳ್ತಾನೂ ಇಲ್ಲ, ಅದೇನು ಸಂಕಟದಲ್ಲಿ ಇಲ್ಲ, ಅದೇನು ಎಲ್ಲ ಇಲ್ಲದ್ದು ಯಾರನ್ನು ಹೊರಟದ್ದು ಅದು ಪ್ರಶ್ನೆ ಅಲ್ಲ. ಅದು ನನ್ನ ಬೆನ್ನೆಯಿಂದ ಬಂದಿದೆ, ನನ್ನನ್ನು ಇಷ್ಟಪಟ್ಟಿದೆ, ಹಾಗಾಗಿ ನಾನು ಅದನ್ನು ಬಿಟ್ಟುಕೊಡುವುದಿಲ್ಲ ಅಂತ ಹೇಳಿಬಿಡ್ತಾನೆ. ಈಗ ಇಂದ್ರ ಹೇಳುತ್ತಾನೆ, ಅಯ್ಯ ಈಗ ನಾಯಿ ಬಂದ್ರೆ ನಿನ್ ಜೊತೆಯಲ್ಲಿ ಮೈಲಿಗೆ ಆಗುದಿಲ್ವಾ ಅಂತಾನೆ. ನೋಡಿ, ನಾಯಿಯನ್ನು ಧರ್ಮಶಾಸ್ತ್ರದಲ್ಲಿ ಸ್ಪಷ್ಟವಾಗಿ, ಇದು ಮಹಾಭಾರತ ಹೇಳಿದೆ, ಎಲ್ಲ ಪುರಾಣಗಳು ಹೇಳುತ್ತಾವೆ, ಎಲ್ಲೆಡೆ ಅದರ ವಿಷಯವನ್ನು ತಿಳಿಸಿಕೊಡುತ್ತಾರೆ. ಉಳಿದ ಪ್ರಾಣಿಯಂತೆ ಅಲ್ಲ ಅದು ಅಂತ. ಹಾಗೆ ಇವರು ನೋಡಿ, ಇಲ್ಲಿ ಕಥೆ ಬಂದಾಗ ಹೇಳುತ್ತಾನೆ, ಶುನಾ ದೃಷ್ಟಂ ಕ್ರೋಧವಶಾಹರಂತಿ, ನಾಯಿ ನೋಡಿದರೆ ಸಾಕು ಆ ವಸ್ತು ಪೂಜೆ ಪುನಸ್ಕಾರಗಳಿಗೆ, ದೇವಮಿತ್ರ ಕಾರ್ಯಗಳಿಗೆ ಬರುವುದಿಲ್ಲ. ದೇವಮಿತ್ರ ಮನುಷ್ಯ, ಅತಿಥಿ ಊಟಕ್ಕೂ ಆಗುವುದಿಲ್ಲ. ನಾಯಿ ನೋಡಿದ ಅನ್ನ, ಊಟ, ಆಶನ, ಇದೆಲ್ಲ ನಮಗೆ ನಗು ಬರ್ತದೆ, ಹೇಳಿದಾಗೆಲ್ಲ ತಮಾಷೆ ಮಾಡುತ್ತಾರೆ. ಅಂಗಳದಲ್ಲಿ ಹಪ್ಪಳ ಹಾಕಿದ್ದರೆ ಅದನ್ನು ಕಾಗೆಗಳು ಅಥವಾ ಇನ್ನಿತರ ಪ್ರಾಣಿಗಳು ಬತ್ತು ಎಳೆದುಕೊಂಡು ಹೋಗದಂತೆ ಕಾಯುವುದು ನಾಯಿಯನ್ನಿಟ್ಟಿರ್ತಾರೆ. ಅದು ಬಾಯಿ ಹಾಕುವುದಿಲ್ಲ, ಅದಕ್ಕೆ ಒಂದ್ಸತಿ ಬಾಯಿ ಹಾಕಿದಾಗ ಬಾಯಿಗೆ ಬಿಟ್ಟಿದ್ದಾರೆ, ಬಿಟ್ಟು ಅದನ್ನು ಅದೀಗ ಮಾಡುವುದಿಲ್ಲ. ಮನೆಯಲ್ಲಿ ಸಾಕಿದ ನಾಯಿಲ್ಲ. ನೋಡಿ ಕತೆ ಹೇಗೆ ಅಂತ. ಇದು ವಿಚಿತ್ರ. ಮತ್ತೆ ಬೇಟೆಯಲ್ಲಿ ನಾಯಿ ಉಂಟು, ಅದು ಬೇಟೆಯಲ್ಲಿ ಕರ್ಕೊಂಡು ಹೋಗ್ತಾರೆ, ಅದು ಪ್ರಾಣಿ ನದೇ ಬೇಟೆ ಮಾಡ್ತದೆ, ಮತ್ತೆ ಇವರು ತರುದು.
ಬೇಟೆ ಮೃಗವನ್ನು ನಾಯಿ ಕಚ್ಚಿ ಇಟ್ಟಿದ್ದಲ್ಲ, ಅದು ಮೇಲೆ ಆಗುತ್ತೆ ಅಂದ್ರೆ ಅದು ನಾಯಿ ಕಚ್ಚಿದ್ದು ಮಡಿಯಂತೆ ಬೇಟೆಯಲ್ಲಿ, ಅದು ತಿಂತಾರೆ, ತಿನ್ಲಿಕ್ಕೆ ಬರ್ತದೆ. ಇಂಥದ್ದೆಲ್ಲ ಗಮ್ಮತ್ತುಂಟು. ಹಾಗೆ ಮೊದಲು ಹೇಳ್ತಾರೆ, ನಾಯಿ ಕಂಡ ಆಹಾರ ಆಗುವುದಿಲ್ಲ, ಉಪಯೋಗಕ್ಕೆ ಬರುವುದಿಲ್ಲ. ಆದ್ರಿಂದ ಕೊಟ್ಟಿಗೆಯನ್ನು ಕಾಯಲಿಕ್ಕೆ ನಾಯಿ ಇಟ್ಟು ಅಲ್ಲಿ ಹಾಲು ಕರೆದ್ರೆ ಹಾಲಿನ ಪಾತ್ರೆಯನ್ನು ನಾಯಿ ನೋಡಿದ್ರೆ ಅದು ದೇವರ ಪೂಜೆಗೂ ಬರುವುದಿಲ್ಲ, ಪಂಚಗವ್ಯಕ್ಕೂ ಆಗುವುದಿಲ್ಲ, ಪಾಯಸಕ್ಕೂ ಪಂಚಾಮೃತಕ್ಕೂ ಆಗುವುದಿಲ್ಲ. ಅದು ಮತ್ತೆ ಆದ್ರೆ ನಾಯಿಯಿಂದ ನೋಡಲ್ಪಟ್ಟ ಪದಾರ್ಥಗಳನ್ನು ಆಗುವಂತೆ ನಿಮ್ಮ ಸಮಾರಾಧನೆಯಲ್ಲಿ ಆಗಿಸಬೇಡಿ. ಸುಮಾರು ಕಡೆಯಲ್ಲೆಲ್ಲ ಹೊರಗೆ ಅಡುಗೆ ಮಾಡುವುದು, ಹೊರಗೆ ನೀರಿನ ಡ್ರಮ್ ವ್ಯವಸ್ಥೆ ಮಾಡ್ತಾರೆ, ಪಂಪ್ ವ್ಯವಸ್ಥೆ. ಅದು ಅಲ್ಲಿಯೇ ಕುಡಿತಾ ತಿಂತಾ ನೆಕ್ತಾ ನೋಡ್ತಾ ಇರ್ತದೆ. ಕೆಲವರಂತೂ ರಾಗಗಳಲ್ಲಿ ವ್ಯಕ್ತಿಗಳನ್ನು ಸಮೀಕರಿಸುತ್ತಾ ಕುರುಡು ನಾಯಿತ ಸಂತೆಗೆ ಬಂದಂತೆ ಅಂತ ಹೇಳಿ ತಿಳಿಸಿಬಿಟ್ಟು ಅದು ಕೊನೆಗೆ ಉಗ್ಗಿ ಸೌಟಲ್ಲಿ ಪೆಟ್ಟು ತಿನ್ನುವ ಕತೆ, ಉಗ್ಗಿ ಮಾಡುವ ಅಡುಗೆ ಕೋಣೆಗೆ ಹೋಗಿ ಅದು ಏನೋ ಪರಿಮಳ ಮದ್ದು ತಿನ್ಲಿಕ್ಕೆ ಉಂಟ, ಕಣ್ಣು ಕಾಣೋದಿಲ್ಲ, ಯಾರಿದ್ದಾರಿಲ್ಲ ಗೊತ್ತಿಲ್ಲ, ಏನೋ ಪರಿಮಳ ಬರ್ತದೆ, ಏನೋ ತಿನ್ಲಿಕ್ಕೆ ಎಸೆದು ಹೋಗಿದ್ದಾರೆ, ತಿಂದು ಬಿಡ್ತೇನೆ ಅಂತ ಹೋಗ್ತದೆ. ಇವರು ಅದು ಉಗ್ಗಿ ಸೌಂಟಲ್ಲೇ ಬಡ್ದಿದ್ದಾರಂತೆ ನಾಯಿಗೆ, ಬಡ್ದು ಉಗ್ಗಿ ಸೌಂಟು ಮೇಲೆ ಕೆಳಗೆ ಮಾಡಿದ್ದಾರೆ ಉಗ್ಗಿ ಪಾತ್ರೆಯಲ್ಲಿ. ಅವರು ಹೇಳ್ತಾರೆ ಹಾಗೆ. ಆದ್ರಿಂದ ನಾಯಿ ಕಂಡದ್ದು ಮೈಲಿಗೆ, ತಿಂದದ್ದಲ್ಲ, ಕಂಡದ್ದೇ, ಮೂಸಿದ್ದಲ್ಲ, ಕಂಡದ್ದೇ. ಶುನಾದೃಷ್ಟಂ ಕ್ರೋಧವಶಾಹಾರ ಅಂತಾರೆ. ಇದಕ್ಕೂ ಅದು ರಾಕ್ಷಸರಿಗೆ ಒಂದ್ಸತಿ ಆಗಿದೆ ಹಾಗೆ. ಬಲಿರಾಜನಿಗೆ ಹೇಳಿಬಿಟ್ಟಿದ್ದಾನೆ ವಾಮನ, ಅವನನ್ನು ಪಾತಾಳದೆಡೆಗೆ ಕಳುಹಿಸಿದ ಬಳಿಕ. ಮತ್ತೆ ಕೆಲವರೆಲ್ಲ ಚಿತ್ರ ಮಾಡುವುದುಂಟು, ಹೇಳಿಬಿಡುವುದುಂಟು, ಅವನನ್ನು ವಾಮನ ತುಳಿದ ಅಂತ, ತಲೆ ಮೇಲೆ ಕಾಲಿಟ್ಟು ಒತ್ತಿದ ನೆಲಕಡಿ ಅಂತ. ಏನಲ್ಲ, ಅವನ ರಾಜ್ಯಗಳನ್ನೆಲ್ಲ ದಾನದಲ್ಲಿ ಪಡೆದ ಬಳಿಕ ವಾಮನ ಹೇಳ್ತಾನೆ, ಇನ್ನು 3ನೇ ಹೆಜ್ಜೆಯೊಂದು ಆಗ್ಲಿಲ್ಲಲ್ಲ, 2ರಲ್ಲಿ ಮೇಲೆ ಕೆಳಗೆ ಮುಗೀತಲ್ಲ. ಹಾಗೆ ಹೇಳುದು, ನನ್ನದು ಇನ್ನೇನು ಉಳಿಲಿಲ್ಲ, ಇನ್ನು ನಾನು ಮಾತ್ರ ಇದ್ದೇನೆ, ನನ್ನ ಮಂಡ್ಯ ಉಂಟು ಅಂತ. ಅಲ್ಲ, 2 ಹೆಜ್ಜೆಯಲ್ಲಿ ಅಳೆದ ಭೂಮಿಯ ಆಕಾಶಗಳ ಆ ಅಳತೆ ಇವನ್ ಮಂಡ್ಯಲ್ಲಿ ಉಂಟ. ಅವ ಹೇಳುದು ಉಳ್ಕೊಂಡದಿಷ್ಟೇ ಅಂತ. ಅಷ್ಟು ದೊಡ್ಡನೆಯ ದಪ್ಪನೆಯ ಕಾಲ ನೀವು ಮಂಡ್ಯ ಮೇಲೆ ಟ್ರೇನ್ ಆಗ್ತದೆ. ಅವನು ನನ್ನ ತಲೆ ಮೇಲೆ ಕಾಲಿಡು ಹೇಳಲಿಕ್ಕೆ ಹೋಗ್ಲಿಲ್ಲ, ಅವನು ಆಗ ನಡೀಲಿಲ್ಲ. ಮತ್ತೆ ಇವ ಇಡ್ಲೂ ಇಲ್ಲ, ಹೇಳಿದ್ದಷ್ಟೇ, ನನ್ನ ತಲೆ ಮೇಲೆ ಕಾಲಿಡು ಅಂದ ಅಷ್ಟೇ, ತೂರು ಸೇರ್ಷ್ಟಿಮೆ ಪದಂ. ಆದ್ರೆ ವಾಮನ ಇಡ್ಲಿಲ್ಲ. ವಾಮನ ಕೃಷ್ಣನಾದಾಗ ಕಾಳಿಯನ ಹಣೆಯ ಮೇಲೆ ಇಟ್ಟಿದ್ದಾನೆ, ಇದ್ರ ಮೇಲೆ ಇಡ್ಲಿಲ್ಲ. ಹೋಗ್ಲಿಕ್ಕೆ ಹೇಳಿದ, ಕಡ್ಡಿ ಹಾಕಿದ್ದಾರೆ ಅವರನ್ನು. ಮತ್ತೆ ಕೇಳಿದ್ದಾರೆ, ನನಗೆ ಊಟ ಎಂತದ್ದು, ಮತ್ತೆ ಇದೆಲ್ಲ ಉಂಟು ನಿನಗೆ ಊಟ ಅಂತಾರೆ. ಯಾರು ಸರಿ ಇಲ್ಲದೆ ಮಾಡ್ತಾರೆ ಹೋಮ ಹವನ, ಯಾರು ಕುಂಡದಾಚೆಗೆ ಎಸಿತಾರೆ ದ್ರವ್ಯಗಳನ್ನೆಲ್ಲ, ಅದೆಲ್ಲ ನಿನಗೆ. ಯಾರ ಹೆಸರಲ್ಲಿ ಹಾಕ್ಲಿ, ಅದು ಅಗ್ನಿಗೆ ಸರಿಯಾಗಿ ಬೀಳದಿದ್ರೆ ಹೊರಗೆ ಬಿದ್ದದ್ದು ನಿನಗೆ. ಸರಿಯಾಗಿ ದೇವರ ಎಚ್ಚರ ಇಲ್ಲದೆ ಮಾಡಿದ್ದೆಲ್ಲ ಅದು ನಿನಗೆ. ಆದ್ರಿಂದ ಈ ಇಂಥದ್ದು ಮೈಲಿಗೆ ಆದದ್ದು, ತಪ್ಪಾದದ್ದು ದ್ರವ್ಯಗಳೆಲ್ಲ, ನಾಯಿ ಕಂಡದ್ದು, ಇನ್ಯಾರೋ ಮುಟ್ಟಿದ್ದು, ಅಂಥದ್ದು ಸತ್ತುಗಳೆಲ್ಲ ಅದು ದೇವತೆಗಳು ಸ್ವೀಕರಿಸುವುದಿಲ್ಲ. ಅವರಿಗೆ ಮೊದಲೇ ಗೊತ್ತಾಗತ್ತೆ ಅದು ಮೈಲಿಗೆ ಆಗಿದೆ ಅಂತ, ಹೆಚ್ಚು ಕಡಿಮೆ ಆಗಿದೆ ಅಂತ. ಅದನ್ನೆಲ್ಲ ರಾಕ್ಷಸರು ಹೊತ್ಕೊಂಡು ಹೋಗ್ತಾರೆ. ಅವ್ರಿಗೆ ಗೊತ್ತಾಗಿದೆ ಮೊದಲೇ, ಎಲ್ಲಿ ಮೈಲಿಗೆ ಇದೆ, ಎಲ್ಲಿ ಹೇಸಿಗೆ ಇದೆ, ಎಲ್ಲಿ ಗಲೀಜಿದೆ, ಎಲ್ಲಿ ಕಸ ಇದೆ, ಎಲ್ಲಿ ಅಂತ ಕಡೆಯಲ್ಲಿ ಎಲ್ಲಿ ಸುಳ್ಳು ಇದೆ, ಎಲ್ಲಿ ಹಿಂಸೆ ಇದೆ, ಅಂತ ಕಡೆಯಲ್ಲಿ ದೈತ್ಯರಿಗೆ ಯಾವತ್ತೂ ಸಹ ಪ್ರವೇಶ ಪರ್ಮನೆಂಟ್ ಅಲ್ಲೇ ಇರ್ತಾರೆ ಅವರು. ಆದ್ರಿಂದ ಹಾಕುವಾಗಲೇ ಅವರು ಹೊತ್ಕೊಂಡು ಹೋಗ್ತಾರೆ. ಇನ್ನು ಯಾರ ಹೆಸರು ಹೇಳಿ ತೊಂದರೆ ಇಲ್ಲ. ಆ ಹೆಸರಿನ ದೈತ್ಯರು ಇದ್ದಾರೆ. ಇಂದ್ರಾಯ ಸ್ವ ಹೇಳಿದ್ದೆ, ನಾನು ಅಡ್ರೆಸ್ ಮಿಸ್ ಆಗಿದೆ, ಇಂದ್ರಾಂತ ಅವನಲ್ಲಿ ಇದ್ದಾನಬ್ಬ. ಆದ್ರಿಂದ ಇಂದ್ರ ಹೇಳ್ತಾನೆ, ನಾಯಿ ಕಂಡದ್ದು ಉಪಯೋಗಕ್ಕೆ ಬರೋದಿಲ್ಲ. ಅದು ಮಾತ್ರ ಅಲ್ಲ, ಮತ್ತೆ ಹೇಳ್ತಾನ ಅವನು, ಇಷ್ಟಲ್ಲ, ಯದ್ದತ್ತಂ ಇಷ್ಟಂ ವಿವೃತಂ ಅಥೋ ಹುತಂಚ. ಅಗ್ನಿಯಲ್ಲಿ ಆಹುತಿ ಕೊಟ್ಟದ್ದು ನಾಯಿ ಕಂಡಿದ್ರೆ ಆಗುವುದಿಲ್ಲ. ನಾಯಿಯ ಸ್ಪರ್ಶದಲ್ಲಿ ಏನಾದ್ರು ಇದ್ರೆ ಅದು ಉಪಯೋಗ ಆಗುವುದಿಲ್ಲ. ದಾನ ಮಾಡಿದ್ದು ಅದು ಕೆಲಸಕ್ಕೆ ಬರುವುದಿಲ್ಲ. ಇನ್ನು ಯಾರದ್ದೋ ಸೇವೆಯಲ್ಲಿ ನಾವು ಅದನ್ನು ಬಿಡಿಸಿಕೊಟ್ರು ಅದು ಏನಾಗುವುದಿಲ್ಲ. ಟೋಟಲಿ ನಾಯಿಯ ಸಂಪರ್ಕದೊಳಗಾದದ್ದು ಯಾವುದನ್ನು ಯಾವ ಪ್ರಕಾರದಲ್ಲಿಯೂ ಧರ್ಮಕ್ಕಾಗಿ ವಿನಿಯೋಗಿಸಿಕೊಳ್ಳಲಿಕ್ಕೆ ಬರುವುದಿಲ್ಲ. ನಿನಗೆ ನಾಯಿಯನ್ನು ಬಿಡುವುದರಿಂದ ದೇವಲೋಕ ಉಂಟು. ಶುನತ್ಯಾಗಾತ್ ರಾಕ್ಷಸೇ ದೇವಲೋಕಂ.
ನೀನದನ್ನು ಬಿಟ್ಟು ಬಾ, ದೇವಲೋಕಕ್ಕೆ ಹತ್ತಿ ಬಾ, ನಿನಗೆ ದೇವಲೋಕದ ಪ್ರಾಪ್ತಿ ಇದೆ, ನಾಯಿ ತ್ಯಾಗ ಆಗಲಿ ಅಂತ ಹೇಳಿಕೊಡ್ತಾರೆ. ಇವ ಹೇಳಿದ, ನನಗೆ ದೇವಲೋಕ ಬೇಡ, ನಾನು ಚೆನ್ನಾಗಿದೆ, ನಾನು ನಾಯಿಯನ್ನು ಬಿಡ್ಲಿಕ್ಕೆ ಆಗುದಿಲ್ಲ, ದೇವಲೋಕ ಬೇಡ ಅಂತ. ಅಯ್ಯ ಮಾರಾಯ, ನಿನಗೆ ನೋಡು, ಇಷ್ಟೆಲ್ಲ ನೀನು ದೊಡ್ಡ ಯೋಗಿ ತ್ಯಾಗಿ, ಎಲ್ಲ ತಮ್ಮಂದಿರನ್ನು ಬಿಟ್ಟು ಬಂದೆ, ಭ್ರಾತರನ್ನು ತ್ಯಕ್ವಾ ಭ್ರಾತರನ್ನು ದೈತಾಂಚಾಪಿ ಕೃಷ್ಣಾಂ ಪ್ರಾಪ್ತ. ನೀನು ಇಷ್ಟವಾದ ದ್ರೌಪದಿಯನ್ನು, ಬೇಕೊಂದು ಇಷ್ಟವಾದ ಅಂತೆಲ್ಲ ಕೆದಕ್ತಾರೆ, ನಿನಗೆ ಇಷ್ಟವಾದ ದ್ರೌಪದಿಯನ್ನು ನೀನು ಬಿಟ್ಟು ಬಂದೆ, ನಿನ್ನ ತಮ್ಮಂದಿರನ್ನು ನೀನು ಬಿಟ್ಟು ಬಂದೆ. ಯಾಕೆ? ನೀನಂತ ತ್ಯಾಗ ಮಾಡಿದ್ದಕ್ಕೆ ಪ್ರಾಪ್ತ ಆಲೋಕ ಕರ್ಮಣ ತೇನ ವೀರ. ನಿನಗಿಂತ ತ್ಯಾಗ ಕರ್ಮದಿಂದಲೇ ನಿನಗೆ ಈ ಲೋಕ ದಕ್ಕಿದ್ದು, ದೇವಲೋಕ ಸಿಕ್ಕಿದ್ದು ನಿನಗೆ. ಎದುರಾಯುದರೆ ಒಟ್ಟಲ್ಲಿ ಹೋಗ್ತಾ ಇದ್ರು, ನಾ ಹೇಳಿದಲ್ಲ, ಕೊನೆಯ ಹೊತ್ತಿನಾದ್ರೂ ನಾನು ಸರ್ವಮಿದಂ ತ್ಯಕ್ತಂ ಮಯಾ ಅಂತ ಹೇಳ್ಬೇಕಂತ. ಏನ್ ಚಂದ ನೋಡಿ, ವೇದವ್ಯಾಸರು ಹೇಳುದು, ಬದುಕಿದ್ದಾಗಲೇ, ಉಣ್ಣುವ ಸಾಮರ್ಥ್ಯ ಇದ್ದಾಗಲೇ, ಸೊತ್ತಿನ ವೈಭವ ಇದ್ದಾಗಲೇ ಎಲ್ಲವನ್ನು ತೊರೆಯಬೇಕಂತ. ಇದು ನಿಜವಾದ ತ್ಯಾಗ. ಆಗಲಿಲ್ಲ, ಮಮತೆ ಬಿಡುವುದಿಲ್ಲ, ಬೇಕೆನಿಸಿದೆ ಅಂತ ಆದ್ರೆ ಒಂದೊಮ್ಮೆ ನಿನ್ನಲ್ಲಿ ಸಾಮರ್ಥ್ಯ ಕುಂಠಿತ ಆಯ್ತಲ್ಲ, ಆಗ ಅದ್ರ ಬಿಟ್ಟು ಇದೆ ಅಂತ ಬಿಟ್ಟು ಅದ್ಯಾರು ಒಪ್ಪುವುದಿಲ್ಲ. ದ್ರವ್ಯಗಳು ಶಾರ್ಟೇಜ್ ಆದವಲ್ಲ, ಇನ್ನು ಉಪಯೋಗಿಸುವುದಿಲ್ಲ ಅಂತ ಆದ್ರೂ ಬಿಡು ಅಂದ್ರೆ ಅದು ಮನಸ್ಸು ಬರುವುದಿಲ್ಲ, ಏನಾದ್ರೂ ಸಿಕ್ಕಿದರೆ ಅಂತ. ಕೊನೆಗೆ ವ್ಯಾಸರು ಹೇಳ್ತಾರೆ, ಕೊನೆಯ ಹೊತ್ತಿನಲ್ಲಿ ಸಾಹಿತ್ಯ ಅಲ್ಲ, ಆಗಲಾದ್ರೂ ಎಲ್ಲವನ್ನು ತೊರೆದೆ ಅಂತ ಹೇಳಿ ಸರ್ವ ತ್ಯಾಗ ಮಾಡಿ ನಿನ್ನ ಮನಸ್ಸು ಗಟ್ಟಿ ಮಾಡಿಕೋ, ಆಗ ನೀನು ಎಲ್ಲಿಗೂ ಮತ್ತೆ ಸಿಗುವಂತೆ ಹುಟ್ಟು ಬರುವುದಿಲ್ಲ, ಹೊರಗೆ ಹೋಗ್ತೀಯ, ದೇವರಡೆಗೆ ಬರ್ತೀಯ ಅಂತ. ಸರ್ವತ್ಯಾಗದ ಲಕ್ಷಣ ಬಹಳ ಚೆನ್ನಾಗಿ ಸುಮಾರಿಂತ ಜ್ಞಾನಿಗಳೆಲ್ಲ ಮಾಡಿಕೊಡುತ್ತೆ. ಎಲ್ಲ ಕೆಲಸಗಳಲ್ಲಿ ತನ್ನನ್ನು ಜ್ಞಾನದ ಮಾರ್ಗದಲ್ಲಿ ತೊಡಗಿಸಿಕೊಂಡ ಗುರುಗಳು ಬನ್ನಂಶಿಯವರು ಕೊನೆ ಹೊತ್ತಿನಲ್ಲಿ ಖಂಡಾರ್ಥ ನಿರ್ಣಯಕ್ಕೆ ವ್ಯಾಖ್ಯಾನ ಮಾಡಿದ್ರು. ಅದು ಶುದ್ಧವಾದ ಕೊನೆಯಲ್ಲಿ ಒಂದು ಆಚಾರ್ಯ ಮಧ್ವರೇ ಎಲ್ಲದರ ಕರ್ಮದ ಕೃಷ್ಣಾರ್ಪಣದ ಚಿಂತನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವರು ಅದು ಕೆಲಸ ಮುಗಿದಿದೆ, ಹೊತ್ತಿಗೆ ಪ್ರಕಾಶನದ ಹೊತ್ತಿಗೆ ಬಂದಿದೆ, ಆದರೆ ತುಂಬಾ ಆರೋಗ್ಯ ಹದಗೆಟ್ಟು ಅವರಿದ್ದಾಗ ಅದಿನ್ನು ಲೋಕಾರ್ಪಣ ಆಗುವ ಮುಂಚೆನೆ ಅದನ್ನು ನಾನು ಓದ್ತಾ ಇದ್ದೆ. ಅವರ ಕಿವಿಗೆ ಕೇಳುವ ಹಾಗೆ ಅವರ ಮನೆಗೆ ಹೋಗಿ ಅವರ ಹತ್ತಿರದಲ್ಲಿ ನಿಂತು, ಆಗ ಹೊರಗೆಲ್ಲ ಕೊರೋನಾ ಮಾರಿ, ಆದರೆ ನಾನು ಮಾತ್ರ ಅವರಲ್ಲಿಗೆ ತೆರಳಿ ಅದನ್ನು ಗಟ್ಟಿಯಾಗಿ ಓದುತ್ತಾ ಇದ್ದೆ ಮೂಲ ಸಮೇತ. ಹಾಗೆ ಅವರು ಮುಗಿತಾ ಬರುವ ಹೊತ್ತಿಗೆ, ಅವರು ತನ್ನ ಬಾಡಿಗೆ ತಾನಿದ್ದ ಹೊತ್ತಿಗೆ ನಮಗೆ ಕೇಳಿಸುವಂತೆ ಹೇಳುವಂತೆ ಗಟ್ಟಿಯಾಗಿ ಸರ್ವಂ ಕರ್ಮ ಕೃಷ್ಣಾರ್ಪಣಮಸ್ತು ಅಂತ ಹೇಳಿಕೊಂಡಿದ್ದಾನೆ. ಸಹಜವಾಗಿ ಎಲ್ಲವನ್ನೂ ದೇವರಿಗೆ ಸಮರ್ಪಿಸಿಕೊಂಡಿದ್ದೇನೆ. ಇಡೀ ಬದುಕಿನ ಎಲ್ಲ ಏಳು ಬೀಳುಗಳನ್ನೆಲ್ಲ, ಸುಖ ಸಮೃದ್ಧಿಯ ದುಃಖ ಕೋಟಲೆಯ ಎಲ್ಲ ಮೂಟೆಗಳನ್ನೆಲ್ಲ ಭಗವಂತನ ಪಾದಾರವಿಂದದೆಡೆಗೆ ಸಮರ್ಪಿಸಿಕೊಂಡ ಮಾತು ಇತ್ತು. ಸಹಜವಾದಂತಹ ಒಂದು ನಡೆ ಇತ್ತು, ಇರುತ್ತೆ, ಪಕ್ವತೆ ಆ ಕೆಲಸ ಮಾಡಿಸ್ತದೆ. ಹಾಗಾಗಿ ಇಲ್ಲಿ ಬಹಳ ಚೆನ್ನಾಗಿ ಧರ್ಮರಾಜನ ತ್ಯಾಗ ಇದನ್ನು ಗುರುತಿಸಿದ್ದು. ಯೋಗಿ ಅಷ್ಟೇ ತ್ಯಾಗಿ, ಒಬ್ಬೊಬ್ಬ ಬಿದ್ದಾಗಲೂ ನೋಡಿಕೊಳ್ಳದೇನೆ, ವಿಚಾರ ಮಾಡದೇನೆ, ಅದರ ಪ್ರೀತಿ ದುಃಖದ ಕ್ಷಣಗಳು ಇವ್ಯಾವುದನ್ನು ಬರಗೊಡದೆ ನಿರ್ಲಿಪ್ತವಾಗಿ, ಹಾಗೆ ನಿರ್ಲಿಪ್ತವಾಗಿ ತಮ್ಮಂದಿರನ್ನು ಬಿದ್ದದ್ದನ್ನು, ದ್ರೌಪದಿಯನ್ನು ಬಿದ್ದದ್ದನ್ನು ನೋಡಿ ನೀನು ಆ ತ್ಯಾಗದ ನೆಲೆಯಲ್ಲಿ ಈ ನೆಲವನ್ನು ಪಡಿತಾ ಇದ್ದಿ, ದೇವಲೋಕ ಸಿಗ್ತಾ ಇದೆ. ಮತ್ತೆ ಶ್ವಾನಂಚೈನನ್ನ ತೇಜಸೇ ಕಥನ್ನು ನಿನಗೆ ನಾಯಿ ಹಾಕಿ ಬಿಡ್ಲಿಕ್ಕೆ ಆಗ್ತಾ ಇಲ್ಲ ಕೇಳ್ತಾರೆ. ಕ್ವಶನ್ ನೋಡಿ ಇಂದ್ರನಂತ
ನಿನಗೆ ಬೇಕಾದ ಅಷ್ಟು ಸಮಯ ಇದ್ದ, ನಿನಗೆ ಬೇಕಾದಷ್ಟು ಉಪಕಾರ ಮಾಡಿದ, ನಿನ್ನ ಬದುಕಿನಲ್ಲಿ ಎಲ್ಲಕ್ಕೂ ಕಾರಣರಾದ. ಅದಕ್ಕೆ ಭೀಮಸೇನ ಬಿದ್ದಾಗ ಹೇಳ್ತೇನೆ, ನಿನ್ನ ಅತ್ಯಂತ ಪ್ರಿಯನಾದ ನಾನು ಬೀಳ್ತಾ ಇದ್ದೇನೆ ಎಂದು ಹೇಳಿಕೊಂಡು ಬೀಳ್ತಾ ಇದ್ದಾನವ. ಹಾಗಿರುವಾಗ ಇವರನ್ನೆಲ್ಲ ನೀನು ತೊರೆದು ಬಂದವ. ಒಂದು ನಾಯಿ ಬಿಡ್ಲಿಕ್ಕೆ ನಿನಗೆ ನಾಯಿಯನ್ನು ರಾಜ್ಯ ಕೊಟ್ಟಿದ್ದ? ಅದು ಹೋರಾಟ ರಂಗದಲ್ಲಿ ಉಪಕಾರ ಮಾಡಲಿಕ್ಕೆ ಬಂದಿತ್ತ? ಅದು ನಾಯಿ ಎದುರು ನಿಮ್ಮ ಕುಟುಂಬದ ಒಂದು ಸದಸ್ಯನ? ಇದೇನು ಕೇಳಿಕೊಳ್ಳುವುದಿಲ್ಲ ಅಂದ್ರೆ ಗಮನ ಬಾಡುವಂತೆ ಇಂದ್ರ ಕೇಳ್ತಾನೆ. ಶ್ವಾನಂಚೈನಂ ನ ತೇಜಸೇ ಕದನ್ನು. ಆ ನು ಎನ್ನುವ ವಿಶೇಷಣದಲ್ಲಿ ಇದನ್ನೆಲ್ಲ ಭಾವ ತುಂಬಿಸ್ತಾನೆ. ಚಾ ಎನ್ನುವುದರಲ್ಲಿಯೂ ಸಹ ಏನಮ್ಮ ಅಂತ ಹೇಳುವುದ್ರಲ್ಲಿ ಇದು ಇವ ಇವ ಈ ನಾಯಿ ಗಂಡು ನಾಯಿ. ತ್ಯಾಗಂಗ್ರಸ್ತಂ ಚಾಸ್ಥಿತಃ ಮುಖ್ಯತೆ. ದೊಡ್ಡ ಮಟ್ಟಿನ ತ್ಯಾಗವನ್ನು ನೀನು ಮಾಡಿಕೊಂಡು ಬಂದವ. ಈಗ ನಿನಗೇನು ಮೋಹ ಆಡರಿದೆ, ಏನೋ ನಿನಗೆ ತನ್ನದು, ತನ್ನ ಪ್ರೀತಿಯ, ತನ್ನ ಸೊತ್ತು, ತನ್ನನ್ನು ನಂಬಿಕೊಂಡು ಬಂದಿದೆ ಹೇಳತಕ್ಕಂತ ಈ ಸ್ವಾರ್ಥದಲ್ಲಿ ನೀನೇನಿದ್ದೆ. ಅದು ನಾಯಿ ಬಂತು, ಕೈಗೆಲ್ಲ ಆಡಿಸಿತು, ಅದು ನನ್ನ ಕಾಲಿಡಿದ ಹಾಗೆ ಮಾಡಿತು, ನನಗೆ ಮೋರೆ ನೋಡುವಾಗ ಬೇಸರ ಅನಿಸಿತು, ಮಾರಪ್ಪ ಮಲ್ಲಯ್ಯ ಹೇಳಿಕೊಂಡು ಅದನ್ನು ಮತ್ತೆ ಕಾಲಡಿಯಲ್ಲಿ ಕುಳ್ಳಿರಿಸಿದೆ, 3 ಹೊತ್ತು ತಿನ್ಲಿಕ್ಕೆ ಆಗಿದೆ, ಬಾಲೆಲ್ಲ ಆಡಿಸಿ ಕೂತಿದ್ದು ಹೇಳಿಕೊಂಡು ಆಗಿತ್ತು. ಇದು ಮೋಹ. ನೋಡಿ, ನಾವು ಹಿಂದೆ ಹೋದ್ರೆ ಜಡಭರತ, ಅದಕ್ಕೂ ಹಿಂದೆ ಅವನು ಜಿಂಕೆ ಮರಿ ಎಷ್ಟು ಚೆನ್ನಾಗಿತ್ತು. ಭರತನಿಗೆ ಜಿಂಕೆ ಮರಿ ಸಿಕ್ಕಿ ನೀರಿಗೆ ಬಿದ್ದು ಸಾಯುವ ಮರಿ, ಕೊರಗರಲ್ಲಿ ಬಿದ್ದ ಅದರ ತಾಯಿ ಜಿಂಕೆ, ಕ್ರೂರ ಮೃಗಕ್ಕೆ ಬೆದರಿ ಓಡಿದ ಕತೆ. ಇನ್ನು ಅನಾಥ ಹೇಳಿಕೊಂಡದನ್ನು ಮೀಯಿಸಿ ನೀರಲ್ಲಿ ತೊಳೆದು ಅದರ ಕಶ್ಮಲ ತೆಗೆಯದು, ಅದಕ್ಕೆ ಹಸಿರು ಹುಲ್ಲು ತಿನ್ನಲಿಕ್ಕೆ ತಾನೇ ಕೈಯಾರೆ ಹೇಳಿಕೊಟ್ಟು ಸಾಕಿದ ಜೀವ ಕಾರುಣ್ಯದ ಆ ಭರತ, ಭಗವಂತನ ಮಗ, ಕೊನೆಗೇನಾದ ವ್ಯಾಮೋಹದ ಅತಿರೇಕದಿಂದಾಗಿ ಮತ್ತೆ ಒಂದು ಜಿಂಕೆ ಮರಿಯಾಗಿ ಹುಟ್ಟಿದ. ಕೃಷ್ಣ ಅರ್ಜುನ ಹೇಳಿದಲ್ಲ, ಎಂ ವಾಪಿ ಸ್ಮರಣ ಭಾವಂತೆ ಕಳೆ ಬರಂ ತಂತ್ರ ಮೇಮೇತಿವಂತೆ ಸದಾ ತದ್ಭಾವ ಭಾವಿತೋ ಅಂತ. ಕೊನೆ ಹೊತ್ತಿನಲ್ಲಿ ಯಾವುದನ್ನು ನೆನೆದು ಸಾಯ್ತಾನೋ ಅದೇ ಆಗ್ತಾನೆ ಅಂತ. ನೋಡಿ, ಈಗ ಧರ್ಮರಾಜ ನಾಯಿ ನೋಡ್ತಾ ಇದ್ದ ನಾಯಿ ಉಂಟು, ಇದನ್ನು ಚಕ್ರ ತಮಾಷೆ ಮಾಡ್ತಾನೆ. ಇಂದ್ರ ಹೇಳ್ತಾನೆ, ಇಷ್ಟೆಲ್ಲ ಜನರನ್ನು ತ್ಯಾಗ ಮಾಡಿ ಬಂದವ ನಿನಗೆ ನಾಯಿಯನ್ನು ಬಿಡ್ಲಿಕ್ಕೆ ಯಾಕೆ ಆಗ್ತಾ ಇಲ್ಲ? ನಿನಗೆ ಏನೋ ಸ್ವಾರ್ಥ ಕಾಣ್ತಾ ಇದೆ, ನಿನಗೆ ಮೋಹ ಇದೆ, ಅಜ್ಞಾನ ಇದೆ, ನಿನ್ ತಲೆ ಸರಿ ಇಲ್ಲ ಹೇಳಿಕೊಂಡು ಇವರೆಲ್ಲ ತ್ಯಾಗ ಮಾಡಿದ್ದಕ್ಕೆ ಸಿಕ್ಕಿದ ನಿನಗೆ ಲೋಕ ಅದ್ಭುತವಾದದ್ದು, ಇಲ್ಲಿ ಏನೋ ಕಚ್ಚಿಕೊಳ್ತಾ ಇದೆಯಲ್ಲ. ಈಗ ಸ್ವಲ್ಪ ವೇರಿಯೇಷನ್ಸ್ ಏನಂದ್ರೆ, ಈ ನಾಯಿಯನ್ನು ತ್ಯಾಗ ಮಾಡುವ ಮೂಲಕ, ಯೋಗ ಮಾರ್ಗಕ್ಕೆ ಅಡ್ಡ ಅಂತ ಹೇಳಿ ಬಿಡುವ ಮೂಲಕ, ಬೇರೆ ಒಂದು ಪ್ರೀತಿಯ ಕೊಂಡಿಯನ್ನು ನೆಲೆಯಲ್ಲಿ ಅದನ್ನು ನಾನು ಯಾರೋ ಅದು ಯಾರು ಕೃಷ್ಣನ್ ಹೇಳಿದ್ದಾರೆ. ಕಸ್ಯವಾವ ಎಂಬಂತ ಹಿಂದೆ ಬಂದಾಗಿ ಅವರಾರೋ ನೀನಾರೋ, ನಿನಗಾರೋ ಇವರಾರೋ, ಈ ಜನ್ಮದಲ್ಲಿ ಈಗ ಬಂದಿದೆ, ನಾಳೆ ಜನ್ಮದಲ್ಲಿ ಸಮಯಾತಾಂ ಯಥಾ ಕಾಷ್ಟಂಚ ಅಂತ ಹೇಳಿಕೊಂಡು, ಒಂದು ಮರದ ದಿಮ್ಮಿ ಇನ್ನೊಂದು ಮರದ ದಿಮ್ಮಿ ನೀರಿನಲ್ಲಿ ಬಂದಾಗ ತಾಗಿಕೊಂಡಾಗ, ಎಷ್ಟೋ ಸಮಯ ಒಟ್ಟಿಗೆ ಹೋದಾಗ, ಮತ್ತೆ ಎಲ್ಲಿಯೋ ಪ್ರವಾಹದಲ್ಲಿ ಬೇರೆ ಆದಾಗೆ, ಹಾಗೆ ಏನೋ ನಾಯಿ ಬಂದಿದೆ ಹೋಗ್ತದೆ. ಇದನ್ನು ಮಾಡಿಕೊಳ್ಳದ ಧರ್ಮರಾಜ ಇಲ್ಲಿ ಎಲ್ಲಿಯೋ ಕಚ್ಚಿಕೊಂಡ, ಆತುಕೊಂಡ, ಅನಿಸಿಕೊಂಡ, ಅಂಟಿಕೊಂಡ ಅಂದಾಗ ಇದನ್ನು ತೊರೆದಾಗ ಇನ್ನೆಷ್ಟೋ ಎತ್ತರಕ್ಕೆ ಲೋಕಕ್ಕೆ ಹೋಗ್ಬೋದು ಅಂತ ಕಂಡ್ರೆ, ಹೀಗೊಂದು ವಿಶ್ಲೇಷಣೆ ಮಾಡಿಕೊಂಡ್ರೆ ನಮಗೆ ಉತ್ತರ ಸಿಗ್ತಾ ಇಲ್ಲ. ನೋಡಿ, ಬಹಳ ಕಷ್ಟ ಇದೆ. ಇದು ನಿಜವಾಗಿ ತುಂಬಾ ಯೋಚನೆ ಮಾಡಬೇಕಾದ ಸನ್ನಿವೇಶ ಇದು. ಇಂದ್ರ ಹೇಳುವ ಚಿಂತನೆ ಕೇಳಿಕೊಂಡಾಗ ಭಾರಿ ಪ್ರಶ್ನೆ ಇದೆ ಅಂತ ಅನಿಸ್ತದೆ. ನೀನಗೊಂದು ನಾಯಿ ಬಿಡ್ಲಿಕ್ಕೆ ಯಾಕೆ ಆಗ್ತಾ ಇಲ್ಲ? ಪ್ರಶ್ನೆ ಸತ್ಯ. ಇಷ್ಟೆಲ್ಲ ಬಿಟ್ಟರೆ ಅವನಿಗೆ ನಿನ್ನೆ ಎಲ್ಲ ಮೊನ್ನೆ ಎಲ್ಲ ಬಂದದ್ದಷ್ಟೇ, ಅದು ನಿನ್ನ ಜೀವನಾಡಿ ಅಲ್ಲದು. ಇದಕ್ಕೆ ಧರ್ಮರಾಜನ ಉತ್ತರ ಏನು? ಧರ್ಮರಾಜ ಉತ್ತರಿಸದೆ ಮೇಲತ್ತುವಂತಿಲ್ಲ, ನಾಯಿಯನ್ನು ಕರ್ಕೊಂಡು ಹೋಗ್ಲಿಕ್ಕೆ ಇಂದ್ರ ಬಿಡುವಂತಿಲ್ಲ. ನೋಡಿ, ಇಬ್ರು ನಾಯಿ ಬಿಡ್ಲಿಕ್ಕೆ ಇಬ್ರು ತಯಾರಿಲ್ಲ. ಧರ್ಮರಾಜ ಬಿಡ್ಲಿಕ್ಕೆ ತಯಾರಿಲ್ಲ, ಅವ ಒಳಗೆ ಬರ್ಲಿಕ್ಕೆ ಬಿಡ್ಲಿಕ್ಕೆ ತಯಾರಿಲ್ಲ. ನೋಡಿ, ನಮಗೆ ಖಂಡಿತವಾಗಿ ಇದು ಪ್ರಶ್ನೆ, ಖಂಡಿತವಾಗಿ ನಮ್ಮ ತಲೆಯಲ್ಲಿ ಪ್ರಶ್ನೆ ಆದ್ರೆ ಉತ್ತರ ತುಂಬಾ ರೋಚಕ ಆಗಿರ್ತದೆ. ನಮಗೆ ಕೇಳಲಿಕ್ಕೆ ತಲೆ ಸರಿ ಇರುವುದಿಲ್ಲ ಅಷ್ಟೇ. ಧರ್ಮ ಜಿಜ್ಞಾಸೆ ಎಲ್ಲಿ ಬಂದಿದೆ ಅರ್ಥ ಆಗುದಿಲ್ಲ ನಮಗೆ. ಧರ್ಮರಾಜ ಭಾರಿ ಜೋರಾಗಿ ಉತ್ತರ ಕೊಡ್ತಾನೆ, ಭಾರಿ ಚೆನ್ನಾಗಿ ಉತ್ತರ ಕೊಟ್ಟವ. ಅವನ ಉತ್ತರ ನಮ್ಮ ಬದುಕನ್ನು ತೆರೆಸ್ತದೆ. ಅದ್ಭುತವಾದ ತ್ಯಾಗದ ಪ್ರಶ್ನೆಗೆ ಒಂದು ದೊಡ್ಡ ಉತ್ತರ ಇಲ್ಲಿದೆ. ಅವ ಹೇಳಿದ,
ನನಗೆ ನಾನು ಇವರನ್ನೆಲ್ಲ ತ್ಯಾಗ ಮಾಡಿದ್ದೇನೆ, ಹೌದು. ನನ್ನ ತ್ಯಾಗಕ್ಕೆ ತಮ್ಮಂದಿರನ್ನು ಬಿಟ್ಟದ್ದು ನಾನು ಬದುಕಿಯ ಕೇಳಿಕೊಳ್ತಾನೆ ಧರ್ಮರಾಜ. ನತೆ ಮಯ ಜೀವಯಿತು ಈ ಶಕ್ಯ, ನನಗೆ ಅವನ ಬದುಕಿಸ್ಲಿಕ್ಕೆ ಆಗ್ತಿತ್ತ? ಇದು ಅವನ ಪ್ರಶ್ನೆ ಉತ್ತರಗಳು. ನಾನು ಅವರನ್ನು ಬಿಟ್ಟಿದ್ದೇನೆ ಎನ್ನುವುದು ಸತ್ಯ. ಅವರು ಬಿದ್ದಿದ್ದಾರೆ, ಬಿಟ್ಟಿದ್ದೇನೆ. ಯಾವುದೇ ವ್ಯಕ್ತಿಗೆ ಬದುಕಿದ್ದಾಗ ಸಂಧಿ ವಿಗ್ರಹ ಅಂದ್ರೆ ಪ್ರೀತಿ ದ್ವೇಷ. ಬದುಕಿದ ನಂತರದಲ್ಲಿ ಏನು ಪ್ರೀತಿ ದ್ವೇಷ ಉಂಟು? ಮನುಷ್ಯ ಲೋಕದಲ್ಲಿ ಎಲ್ಲಿಯೂ ಸಹ ಸತ್ತ ಬಳಿಕ ಏನು ವಿಷಯ ಇಲ್ಲ. ವಾಸ್ತವವಾಗಿ ಎರಡು ಸಹ ಸಂಧಿಯಾಗಲಿ ವಿಗ್ರಹ. ಮೃತೈ ಮರ್ತ್ಯೈರ್ತಿ ಲೋಕೇಶು ನಿಷ್ಠ ನ. ಯಾವತ್ತಾಗ್ಲಿ ಸಂಧಿ ಆಗ್ಲಿ ಅಥವಾ ವಿಗ್ರಹ ಆಗ್ಲಿ ದ್ವೇಷ ಆಗ್ಲಿ ಪ್ರೀತಿ ಆಗ್ಲಿ ಸತ್ತ ಮೇಲೆ ಇಲ್ಲ. ಆದ್ರಿಂದ ರಾವಣ ಸತ್ತ ಬಳಿಕ ವಿಭೀಷಣ ಸಂಸ್ಕಾರ ಮಾಡುವುದಿಲ್ಲ ಅಂದಾಗ ರಾಮ ಹೇಳಿದ, ಸತ್ತ ಬಳಿಕ ಏನು ಸುದ್ದಿ ಇಲ್ಲ, ದೇಹಕ್ಕೆ ಆಗುವ ಸಂಸ್ಕಾರ ನೀನು ತಮ್ಮನಾಗಿ ಹುಟ್ಟಿ ಬಂದದ್ರಿಂದ ಮಾಡ್ಲಿಕ್ಕೆ ಮಾಡು, ಮುಗಿಯಿತು. ಅಣ್ಣನ ಸಂಸ್ಕಾರವನ್ನು ಎಂತಹ ಹೇಸಿಗೆಯವನಾದ್ರೂ, ತನ್ನ ಸ್ವಾಮಿಯ ವಿರೋಧಿಯಾಗಿದ್ರು, ರಾಮ ದ್ವೇಷಿಯಾಗಿದ್ರು, ರಾವಣನ ಸಂಸ್ಕಾರವನ್ನು ವಿಭೀಷಣ ಕೈಯಿಂದ ರಾಮ ಮಾಡಿಸಿದ. ತಮ್ಮನಿಗೆ ಅಣ್ಣನ ಸಂಸ್ಕಾರ ಮಾಡುವ ಭಾಗ್ಯ ಅದು ಬಹಳ ಅಪರೂಪ. ಯಾಕೆಂದ್ರೆ ಇಲ್ಲಿ ರಾವಣನ ಮಕ್ಕಳೆಲ್ಲ ಯಾರು ಇಲ್ಲ ಮತ್ತೆ ಸಂಸ್ಕಾರ ಮಾಡಲಿಕ್ಕೆ. ಹೀಗಾಗಿ ಅಸಂಸ್ಕಾರ ಆಗಬಾರದು ಎನ್ನುವ ನೆಲೆಯಲ್ಲಿ ಬಹಳ ಚೆನ್ನಾಗಿ ಮಾಡಿಸಿದ್ರು. ಅದನ್ನ ಹೇಳ್ತಾನೆ, ನವಿದ್ಯತೆ ಸಂಧಿ ರಥಾಪಿ ವಿಗ್ರಹ ಮೃತೈ ಮರ್ತ್ಯೈ ಇತಿ ಲೋಕೇಶು ನಿಷ್ಠ. ಸತ್ತ ಬಳಿಕ ಪ್ರೀತಿ ವಿಶ್ವಾಸ ದ್ವೇಷ ಆಗ್ರಹ ಇವೆಲ್ಲ ಇಲ್ಲ ವಾಸ್ತವವಾಗಿ. ಮತ್ತೆ ಇವರು ಸತ್ತಾಗಿದೆ ನನಗೆ, ಇನ್ನಿವರನ್ನು ನಾನು ಪಡೆಯುವಂತಿಲ್ಲ ಬಿಡುವಂತಿಲ್ಲ ಅಂತ ಪ್ರಶ್ನೆ ಇಲ್ಲ. ನದೇ ಮಯ ಜೀವಯಿತು ಶಕ್ಯ. ಇವರು ನನಗೆ ಬದುಕಿಸಲೇ ಆಗ್ತಾರ? ಬಿದ್ದೋದಂತಹ ದ್ರೌಪದಿಯನ್ನಾಗಲಿ ಅಥವಾ ತಮ್ಮಂದಿರನ್ನಾಗಲಿ ಆಗುವುದಿಲ್ಲ. ಬೀಳದೆ ಉಪಾಯ ಇಲ್ಲ, ಬದುಕಿಸಲೇ ಬರುವುದಿಲ್ಲ. ತದಾ ತ್ಯಾಗ ತೇಷು ಕೃತ. ಅದಕ್ಕೋಸ್ಕರ ನಾನು ಅವರನ್ನು ಬಿಟ್ಟೆ. ನ ಶಿವದಂ. ನೀನೇನ್ ಹೇಳಿದೆ? ತಮ್ಮಂದಿರನ್ನು ಬಿಟ್ಟವ ಅಂತ. ತಮ್ಮಂದಿರನ್ನು ಬಿಟ್ಟವ ಅಲ್ಲ, ತಮ್ಮಂದಿರ ಹೆಣವನ್ನು ಬಿಟ್ಟವ. ಇದು ಪಾಯಿಂಟ್, ಧರ್ಮರಾಜನ ಪಾಯಿಂಟ್ ಇಲ್ಲಿ. ನಾನು ಜೀವಂತವಾಗಿರತಕ್ಕ ತಮ್ಮಂದಿರನ್ನು ಕಡೆಗಣಿಸಿದ್ದೇನೆ, ಹೆಂಡತಿಯನ್ನು ದೂರ ಮಾಡಿದ್ದೇನೆ? ಇಲ್ಲ. ಆದ್ರೆ ಇದನ್ನು ನನ್ನ ತ್ಯಾಗ ಅಂತ ಹೇಳಬೇಡಿ. ಇಲ್ಲಿ ತ್ಯಾಗದ ಭೂಮಿಕೆಯನ್ನು ನಾಯಿಗೆ ಅಂಟಿಸಬೇಡಿ. ನಾಯಿ ನಿಜವಾಗಿಯೂ ಸತ್ತದ್ದಿಲ್ಲ, ಜೀವಂತವಾಗಿದೆ. ಜೀವಂತವಾದವರು ನೋಡಿ, ವಿಷಯ ಹೀಗೆ ಉಂಟಂತಾನೆ ನೋಡಿ. ಪ್ರತಿಪ್ರದಾನಂ ಶರಣಾಗತಸ್ಯ ಸ್ತ್ರೀಯಾವಧ ಬ್ರಾಹ್ಮಣ ಸ್ವಾಪಹಾರ ಮಿತ್ರದ್ರೋಹ. ಇದು 4 ಬಗೆಯ ವಿಷಯ ನೋಡಿ. ಈ ಒಬ್ಬ ಓಡಿ ಬಂದು ಶರಣಾಗಿದ್ದಾನೆ, ಶತ್ರು ಹಿಮ್ಮೆಟ್ಟಿಸಿಕೊಂಡು ಓಡಿ ಬಂದ. ಇದು ಶಿಬಿಯ ಕಥೆಯಲ್ಲಿ ನೀವು ನೋಡ್ತೀರಿ. ಪಾರಿವಾಳ ಅದನ್ನು ಹಿಡಿದುಕೊಂಡು ಗಿಡುಗ ಓಡಿಸಿ ಬಂದಾಗ ಅದು ಬಂದು ಅವನು ತೊಡೆಯಲ್ಲಿ ಕೂತು ರಕ್ಷಣೆಗೆ ಹೇಳಿದಾಗ ಕೊಡೋದಿಲ್ಲ. ಗಿಡುಗೆ ಹೇಳಿದ, ನನ್ನ ಊಟ ಕೊಟ್ಟು ಬಿಡು, ನಿನ್ನ ಊಟ ಕೊಡುತ್ತೇನೆ, ಅರಮನೆಯಲ್ಲಿದೆ. ಅದಲ್ಲ, ನನಗೆ ಮಾಂಸದ ಊಟ ಕೊಡುತ್ತೇನೆ, ಬೇರೆ ಮಾಂಸದ ಅಡಿಗೆ ಉಂಟು. ಅಲ್ಲ, ನನಗೆ ಇದು ಊಟ ಕೊಡುವ, ಇದು ನನ್ನನ್ನು ರಕ್ಷಿಸುವಂತ ಕೇಳಿದೆ, ಇದು ಕೊಡ್ಲಿಕ್ಕೆ ಆಗುವುದಿಲ್ಲ. ಬದಲಿಗೆ ಬೇಕಾರೆ ಬದಲಿಗೆ ನಿನ್ನ ಮಾಂಸ ಆಯ್ತು ಕೊಡುತ್ತೇನೆ. ಅವನು ಕತ್ತರಿಸಿ ತನ್ನ ಮಾಂಸವನ್ನು ನವಿಲಿನ ಅಲ್ಲ ಪಾರಿವಾಳದ ಭಾರಕ್ಕೆ ಕೊಳ್ಳಿ ಶುರು ಮಾಡಿದ್ರೆ ಕಥೆ ನಮಗೆ ಗೊತ್ತು. ಅಂದ್ರೆ ಇನ್ನು ಶರಣಾಗತನನ್ನು ಶತ್ರುವಿಗೆ ಒಪ್ಪಿಸಬಾರದು ಎನ್ನುವುದೊಂದು ಮುಖ ಇಲ್ಲ. ಸತ್ಯ ಹೌದು ಅಂದ. ಪ್ರತಿಪ್ರದಾನಂ ಶರಣಾಗತಸ್ಯ. ಕಾಲಿಡಿದು ನಿಂತವನನ್ನು ಎತ್ತಿ ಶತ್ರುವಿಗೆ ಕೊಡುವುದು ಅಂದ್ರೆ ಅದು ದೊಡ್ಡ ದ್ರೋಹ, ಒಂದು ದೊಡ್ಡ ಅನ್ಯಾಯ. ಸ್ತ್ರೀಯಾವಧ, ಹೆಂಗಸಿನ ಕೊಲೆ, ಅದು ತಪ್ಪೆ. ಮತ್ತೆ ಬ್ರಾಹ್ಮಣ ಸ್ವಾಪಹಾರ, ಒಬ್ಬ ತಿಳಿದವನ ಸೊತ್ತನ್ನು ಕಬಳಿಸುವುದು ತಪ್ಪೆ. ಮಿತ್ರದ್ರೋಹ, ಇಷ್ಟನಾದವನಿಗೆ ಫ್ರೆಂಡ್ಸ್ ಅವನಿಗೆ 2 ಬಗೆಯುವುದು, ಅದು ತಪ್ಪೆ. ಈ 4ಕ್ಕೆ ಸಮನಾಗಿ ನಾನು ಹೇಳ್ತೇನೆ ಇಂದ್ರ. ತಾನಿ ಚತ್ವಾರಿ ಶಕ್ರ ಭಕ್ತ ತ್ಯಾಗ ತೇನ ಸಮಃ ಮತೋಮಿ. ಇಷ್ಟನಾಗಿ ಬಂದವನನ್ನು ಬಿಟ್ಟುಕೊಡುವುದು ಅಷ್ಟೇ ತಪ್ಪು ಅಂತ ನಾನು ಹೇಳುವ ಅಂತ ಹೇಳಿಬಿಟ್ಟು. ಈ 4ಕ್ಕೆ ಸಮನಾಗಿ ಇದೆ ಬಂದವನನ್ನು ಬಿಟ್ಟುಕೊಡುವುದು. ಆದ್ರಿಂದ ನಾನೀಗ ಬಂದವನನ್ನು ಬಿಟ್ಟುಕೊಡುವುದಿಲ್ಲ ಅಂತ ಹೇಳಿಬಿಟ್ಟು.
ತುಂಬಾ ಸಂಗತವಾದ ಉತ್ತರ ಆಯ್ತು ನೋಡಿ. ನಾಯಿ ಬಿಡ್ಲಿಕ್ಕೆ ಆಗ್ಲಿಲ್ಲ ಯಾಕೆ ಕೇಳಿಕ್ಕೆ, ಮಕ್ಕಳ ತಮ್ಮಂದಿರನ್ನು ಬಿಟ್ಟಾಗ ಅಲ್ಲ ಇನ್ನು ಸುದ್ದಿಗೆ ಧರ್ಮರಾಜ ಒಬ್ಬರೇ ಉತ್ತರ ಕೊಡ್ಲಿಕ್ಕೆ ಸಮರ್ಥ. ಖುಷಿ ಆಯ್ತು. ಖುಷಿಯಾಗಿ ಅದು ನಾಯಿ, ಅದು ಯಮ ಧರ್ಮ, ಅವನಪ್ಪನೇ ಹೇಳ್ತಾನೆ ಸರಿಯಾಗಿದೆ. ಅಭಿಜಾತೋಸಿ ರಾಜೇಂದ್ರ ಪಿತು ವೃತ್ತೇನ ಮೇಧಯ. ಚೆನ್ನಾಗಿದೆ, ಅಪ್ಪನ ಜಾಡು ಚೆನ್ನಾಗಿ ಬಂದಿದೆ ನಿನಗೆ. ಅಪ್ಪ ಅಂದ್ರೆ ಪಾಂಡು ಹೌದು, ಧರ್ಮರಾಜನು ಹೌದು, ಅಪ್ಪನಪ್ಪ ವ್ಯಾಸರು ಹೌದು. ಮತ್ತೆ ನೋಡ್ಲಿಕ್ಕೆ ಹೋದ್ರಿ ಬುದ್ಧಿವಂತಿಗೆ ಅದೇ ಮೇಧಯ ಅಂತಾನೆ. ಒಳ್ಳೆ ಚಲಾಕಿತನ ಇದೆ, ಒಳ್ಳೆ ಉತ್ತರ, ಸರಿಯಾದ ಧರ್ಮ ಪ್ರಜ್ಞೆ, ಸೂಕ್ಷ್ಮವಾಗಿದೆ. ಒಳ್ಳೆ, ನೀನು ನಿಜವಾಗಿ ಚಂದವಾಗಿ ನಿನ್ನ ಅವತಾರ ಆಗಿದೆ ಅಂತ ನಾನು ಇಷ್ಟಪಡುತ್ತೇನೆ. ಒಳ್ಳೆಯವನು ನೀನು ಅಂತ ಹೇಳ್ತಾನೆ. ಹೇಳಿ ಅನುಕ್ರೋಶೇನ ಚಾನೇನ ಸರ್ವಭೂತೇಶು ಭಾರತ. ಎಲ್ಲ ಪ್ರಾಣಿಗಳ ಮೇಲಿನ ನಿನ್ನ ಸಹಜವಾದ ಒಂದು ಮಮತೆ, ಒಂದು ಪ್ರೀತಿ, ಒಂದು ವಿಶ್ವಾಸ, ಹೃದಯವಂತಿಕೆ ತುಂಬಾ ಖುಷಿಯಾಗಿದೆ ಅಂತ. ನಂಬಿದವರನ್ನು ಕೈ ಬಿಡುವುದಿಲ್ಲ ಎನ್ನುವ ಆಸ್ತೆ ಅದು ಯಾಕೆ ಪಾಯಿಂಟ್ ಟು ಪಾಯಿಂಟ್ ಆಗಿತ್ತು. ನಾನು ಇನ್ನೊಮ್ಮೆ ಬಂದಿದ್ದೆ ನಿನ್ನ ಪ್ರಶ್ನೆಗೆ, ಪರೀಕ್ಷೆಗೆ ಅಂತ ನೋಡಿ, ಅದನ್ನು ಹೇಳಿಕೊಡುತ್ತಾನೆ. ಪುರಾ ದ್ವೈತವನ್ನೇ ಚಾರಿಸಿ ಮಯಾ ಪುತ್ರ ಪರೀಕ್ಷಿತ. ನೀನಾವತ್ತು ನಿನ್ನನ್ನು ಪರೀಕ್ಷೆ ಮಾಡಿದ್ದೇನ ದ್ವೈತವನದಲ್ಲಿ, ನೀರು ಕುಡಿಯುವ ಗಲಾಟೆಯಲ್ಲಿ ಎಲ್ಲ ತಮ್ಮಂದಿರು ಬಿದ್ದಾಗ ಕೊನೆಗೆ ನೀನು ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟರು. ನೀರು ಕೊಡದೆ ಅಲ್ಲ, ಅಲ್ಲೇ ಪ್ರಶ್ನೆಗೆ ಉತ್ತರ ಎಲ್ಲ ಬಂದದ್ದು, ಶ್ರಾದ್ದ ಕಾಲ ಎಲ್ಲ ಬಂದದ್ದು ಅಲ್ಲಿ ಬಿಡಿ. ಕೊನೆಗೆ ಉತ್ತರ ಕೊಟ್ಟಿಯಲ್ಲ. ಕೊನೆಗೆ ನಾನು ಕೇಳಿದೆ ಯಾರನ್ನಾದ್ರೂ ಮಗನನ್ನು ತಮ್ಮನನ್ನು ಬದುಕಲಿಕ್ಕೆ ಕೇಳು ಅಂತ. ನೀನಾಗ ನಕುಲೋ ಯಕ್ಷ ಜೀವತ್ತು ಅಂದೇವನ, ನಕುಲ ಬದುಕಲಿ ಅಂತ. ನಾನೊಂದು ತಾಯಿಯ ಮಗ ಇದ್ದೇನೆ, ನಾಳೆ ನನಗೆ ಇನ್ನೊಂದು ತಾಯಿಯ ಮಗ ಇಲ್ಲಾಗಬಾರದು, ಅದಕ್ಕೋಸ್ಕರ ಇರ್ಲಿ ಅಂತ ಹೇಳಿದ ಒಂದು ಹೃದಯವಂತಿಕೆ, ಎಲ್ಲ ಜೀವಗಳ ಮೇಲೆ ನಿನ್ನ ಕಾರುಣ್ಯ ನನಗೆ ಆಗ ಅರ್ಥ ಆಗಿತ್ತು. ಅದೇ ಧರ್ಮದ ಮೊರೆ, ಅದೇ ಧರ್ಮದ ಜಾಡು, ಅದೇ ಧರ್ಮದ ಮೌಲ್ಯ ನಿನ್ನಲ್ಲಿ ನಾನು ಕಂಡೆ. ಆವತ್ತು ಪರೀಕ್ಷೆ ಮಾಡಿದೆ, ನೀನಾಗ ಪಾಸಾಗಿದ್ದೆ. ಇವತ್ತು ಮತ್ತೆ ಮಗದೊಮ್ಮೆ ಪರೀಕ್ಷೆ ನಿನ್ನೊಂದು ಸತ್ಯ ಹೇಳತ್ತಾನೆ, ಇದಿರ್ಲಿ, ಈಗ ಇಲ್ಲಿ ಹೇಳಿದ್ದಷ್ಟೇ ತಿಳ್ಕೊಳ್ಳೋ. ಒಂದು ಉದಾಹರಣೆ ಅಂದ್ರೆ ಅವನೇ ನಾನು ಅಂತ ಹೇಳಲಿಕ್ಕೋಸ್ಕರ ನಾನು ಮತ್ತೆ ಬಂದೆ. ಅಯಂ ಶ್ವ ಭಕ್ತ ಇತ್ಯೇವಂ ತ್ಯಕ್ತ ದೇವರ ತಸ್ತೋಯ. ಇದು ನನ್ನ ಹಿಂದೆ ಬಂದಿದೆ ಅಂತ ಹೇಳಿ ನನ್ನನ್ನು ಪ್ರೀತಿಸಿದೆ, ನನ್ನ ಭಕ್ತ ಆಗಿದೆ ಅಂತ ಹೇಳಿ ನೀನು ದೇವತೆಗಳ ರಥವನ್ನೇ ನೀನು ಬಿಟ್ಟುಕೊಟ್ಟೆ ಅಲ್ಲ, ಏರ್ಲಿಕ್ಕೆ ಇಷ್ಟಪಟ್ಟಿಲ್ಲಲ್ಲ ನೀನು. ಅಷ್ಟು ಸ್ವಾರ್ಥದ ತ್ಯಾಗದಲ್ಲಿ ನೀನು ನೆಲೆಗೊಂಡಿಯಲ್ಲ. ಅದಕ್ಕೆ ನಿನಗೇನು ಕೇಳಿದ್ರೆ ಅತಃ ತ್ವಂ ಅಕ್ಷಯಾಹ ಲೋಕಾಹ ಸ್ವಶರೀರೇಣ ಭಾರತ. ಹಾಗಾಗಿ ನಿನಗೆ ಅಕ್ಷಯವಾದ ಲೋಕಗಳು ಈ ದೇಹದಲ್ಲೇ ಲಭ್ಯ ಆಗಿವೆ. ಇನ್ನೂ ಪರೀಕ್ಷೆಯ ಲಾಭ. ಈಗ ನಾಯಿ ಬಿಡಲಾರದೆ ಇದ್ದದ್ರಿಂದ ಇನ್ನಷ್ಟು ಪ್ಲಸ್ ಆಯ್ತು. ಆಗೇನ್ ತರ್ಕ ಇತ್ತು, ಎಲ್ಲರನ್ನು ಬಿಟ್ಟು ಬಂದದ್ದಕ್ಕೆ ನಿನಗೆ ಮೇಲೆ ಬರ್ಲಿಕ್ಕೆ ಆಯ್ತು, ಈ ನಾಯಿಯನ್ನು ಬಿಟ್ಟರೆ ಇನ್ನಷ್ಟು ಮೇಲೆ ಹೋಗ್ತೀಯಾ ಅಂತ ಇಲ್ಲೊಂದೇನು ಸ್ವಾರ್ಥ ಕಾಣುತ್ತೆ ಅಂತ ಹೇಳಿಕೊಂಡಾಗೆ ಲಾಜಿಕ್ ಕಂಡ್ರೆ, ಈಗ ಯಮಧರ್ಮ ಹೇಳ್ತಾನೆ ನೀನು ಇದನ್ನು ಬಿಡುವುದಿಲ್ಲ ಅಂತ ಹೇಳಿಕೊಂಡದ್ರಿಂದ ನಿನಗೆ ಇನ್ನಷ್ಟು ದೊಡ್ಡ ಮಟ್ಟಿನ ಶರಣಾಗತನ, ಕೈ ಹಿಡಿದವನ, ಹತ್ತಿರ ಬಂದವನ ಭಕ್ತನ ಪರಿತ್ಯಾಗ ಸರ್ವಥಾ ಸಾಧ್ಯ ಇಲ್ಲ ಎನ್ನುವ ಧರ್ಮ ಸೂಕ್ಷ್ಮ. ನಾಯಿ ಮೈಲಿಗೆ ಆಗುವುದಿಲ್ಲ ಹೇಳಿದ್ರು, ಮೈಲಿಗೆಯ ನಾಯಿಯ ಪ್ರಶ್ನೆ ಅಲ್ಲ ಇದು ಅಂತ ಹೇಳುವ ಮೂಲಕ ನೀನು ಏನೊಂದು ದಿಟ್ಟತನವನ್ನು ತೋರಿಸಿದೆ ನೋಡಿ. ಅವನು ಮಾಡಿದ್ದು ಸಾಮಾನ್ಯ ಜೀವಕಾರುಣ್ಯ ಅಂತ. ಮೈಲಿಗೆ ಸಂಗತಿ, ಮಡಿಯ ಸಂಗತಿ ಎನ್ನುವುದು ಇಮ್ಮೆಟೀರಿಯಲ್. ಮತ್ತೆ ನೋಡ್ಲಿಕ್ಕೆ ಹೋದ್ರೆ ಈಗ ಅದನ್ನ ಇಟ್ಟುಕೊಂಡು ನಾನು ದಾನ ಧರ್ಮ ಅದನ್ನು ತೋರಿಸಿಕೊಂಡು ಮಾಡ್ತೇನೆ ಎನ್ನುವುದೇ ವಿಷಯ ಇಲ್ಲಿ. ಅದನ್ನು ವಿಷಯವೇ ಅಲ್ಲ, ಈಗ ವಿಷಯ ಮಾಡಿಲ್ಲ. ಮತ್ತೆ ನಾನು ಹೇಳಿದ್ದಲ್ಲ, ಇಷ್ಟು ದಿವಸ ಅದು ಸಮುದ್ರ ದಾಟುವಲ್ಲಿಯೂ ಬರಬೇಕಾದ್ರೆ ಎಲ್ಲೆಡೆ ಭೂಪ್ರದಕ್ಷಿಣೆಯಲ್ಲಿ ಏನೋ ಅದರಲ್ಲಿ ಇರಬೇಕೆನ್ನುವ ಅಷ್ಟರ ಮಟ್ಟಿಗೆ ಆದರೂ ಧರ್ಮರಾಜನಿಗೆ ಒಳಗಿನ ಕಣ್ಣಲ್ಲಿ ಕಂಡೇ ಇರಬೇಕಲ್ಲ. ಪ್ರಶ್ನೆ ಮಾಡದಿದ್ರು, ಕೇಳಿಕೊಳ್ಳದಿದ್ರು, ಮಾತಾಡಿದ್ರು. ಎಲ್ಲಾ ಪ್ರಾಣಿಗಳು ಕೆಲವು ಇಂಥವುಗಳೆಲ್ಲ ಮಾತಾಡ್ತವೆ. ಧರ್ಮರಾಜ ಮಾತಾಡ್ಬೋದಿತ್ತಲ್ಲ, ಯಾರು ನೀನು ಏನು ಬಂದದ್ದು ಅಂತ ನೋಡಿ. ಎಲ್ಲ ಉಪವಾಸದಲ್ಲಿ ಇದ್ದಾಗ ಉಪವಾಸದಲ್ಲಿ ಬರ್ತಾ ಉಂಟಲ್ಲ ಮತ್ತೆ. ಹಾಗಾಗಿ ಒಳಗೇನೋ ಒಂದು ಇದೇ ಗೊತ್ತಿದೆ ಅವನಲ್ಲ, ಬರುವುದಿಲ್ಲ, ಬಾರದಿರುವುದನ್ನು ಬಿಡುವ ಆಗಿಲ್ಲ ಅಂತ. ಇಷ್ಟು ಚೆನ್ನಾಗಿ ನಿನಗೆ ಈ ದೇಹದಲ್ಲಿಯೇ ಹೋಗುವ ವ್ಯವಸ್ಥೆ ಬಂತು ನೋಡು ಈ ಒಂದು ಭೂಮಿಕೆಯಿಂದ ಅಂತ ಹೇಳ್ತಾನೆ. ಬಾ ರಥ ಹತ್ತಿ ಬಿಡು. ಈಗ ಅಲ್ಲಿ ನಾಯಿ ಪ್ರಶ್ನೆಯಲ್ಲಿ ಯಾಕೆ ಯಮನ ಇದ್ದಾನೆ. ಯಮ, ಇಂದ್ರ, ಮತ್ತೆ ಮರುತನ ವಾಯುದೇವನೇ, ಜೊತೆಯಲ್ಲಿ ಅಶ್ವಿನಿ ದೇವತೆಗಳು, ಮತ್ತೆ ದೇವತೆಗಳು, ದೇವಋಷಿಗಳು ಎಲ್ಲ ಇದ್ದಾರೆ.
ಎಲ್ಲರೂ ಸೇರಿ ಅವನನ್ನು ರಥದಲ್ಲಿ ಹತ್ತಿಸ್ತಾರೆ. ರಥಂ ಆರೋಪ್ಯ ಪಾಂಡವಂ ಪ್ರಯಯುಹು ಸ್ವೈಹಿ ವಿಮಾನೈಹಿತೆ. ಅವರವರವರ ವಿಮಾನದಲ್ಲಿ ಹೋದ್ರು, ಅವರಲ್ಲಿ ವಿಮಾನದಲ್ಲಿ ಬಂದಿದ್ದಾರೆ. ಇವನಿಗೆ ರಥ ನೋಡಿ, ರಥ ಅಂದ್ರೆ ಹೋಗುವ ವಾಹನ ಅಂತ ಅರ್ಥ. ಆದ್ರಿಂದ ಅವರ ವಿಮಾನ ಅಂದ್ರೆ ವಿಶೇಷವಾದಂತಹ ಹೋಗುವ ಒಂದು ವಸ್ತು ಅಂತ ಅರ್ಥ. ಇಲ್ಲಿ ಆದ್ರೂ ವಿಮಾನ ಬೇರೆ ರಥ ಬೇರೆ. ಇಲ್ಲಿ ನೋಡ್ಲಿಕ್ಕೆ ಹೋದ್ರೆ ಎಲ್ಲ ಕಡೆಯಲ್ಲಿ ಅಲ್ಲಿ ಒಂದು ಸ್ವರ್ಗದ ಕಥೆ ಇದು. ಹೋಗುವ ಒಂದು ವಸ್ತು ಹೋಗ್ತಾ ಇದ್ದಾನೆ. ಇದು ಹೊಸತಲ್ಲ, ಅರ್ಜುನನ ಹಿಂದೆ ಹೋಗಿದ್ದಾರಲ್ಲ. ಅರ್ಜುನನಿಗೆ ರಥ ಬಂದಿತ್ತಲ್ಲ, ಇಂದ್ರನ ರಥ ಮಾತಲಿಗೆ ಬಂದಿದ್ದಾಗ. ಇಲ್ಲಿ ಮಾತಲಿ ಬಂದು ಸುದ್ದಿ ಹೇಳುವುದಿಲ್ಲ, ಇಂದ್ರ ಬಂದ ಸುದ್ದಿ ಇರುವುದಿಲ್ಲ. ಇದು ಪುಣ್ಯ ರಥ. ಇದು ಅವರವರಿಗೆ ಆವತ್ತು ಇಂದ್ರನದ್ದೇ ರಥ ಬಂದದ್ದು. ಅರ್ಜುನನ್ನು ಹತ್ತಿಸಿಕೊಂಡು ಹೋಗಿದ್ದಾರೆ ಕೈಲಾಸದಿಂದ. ಹತ್ತಿದಾನವ, ಮೇಲಕ್ಕೆ ನೆಗೆದಿದೆ ರಥ. ಆಗ ಮಾತಲ್ಲಿ ಹೇಳುತ್ತಾನೆ, ಭೇಷ್ ಚೆನ್ನಾಗಿದ್ದೀನಿ. ಯಾಕೆ ಮೇಲಕ್ಕೆ ನೆಗೆದಾಗ ಒಮ್ಮೆ ಇಂದ್ರನ ಅಲ್ಲಾಡುವುದು, ನೀನು ಅಲ್ಲಾಡ್ಲಿಲ್ಲ ಅಂತಾರೆ. ಚೆನ್ನಾಗಿದ್ದೀನಿ ಅಂತ ಅದೇ ರೂಟ್, ಅದೇ ರೀತಿ, ಅದೇ ಪ್ರಕಾರದಲ್ಲಿ ಮತ್ತೆ ಇಲ್ಲಿ ಇವನು ಸಹ ಇದೇ ಶರೀರದಲ್ಲಿ ಹೊರಟ. ಧರ್ಮರಾಜ ಅವನನ್ನು ಕರ್ಕೊಂಡು ಹೋದ್ರು ಮೇಲಕ್ಕೆ. ಊರ್ಧ್ವ ಮೇಲಕ್ಕೆ ಹೋಗ್ತಾ ಇದ್ದಾರೆ ನೋಡಿ, ನೆನಪು ಮಾಡಿ. ಮೇಲಕ್ಕೆ ಹೋಗ್ತಾ ಇದ್ದಾರೆ ಅನ್ನೋ ಸುದ್ದಿ ನೆನಪಿಟ್ಕೊಳ್ಳಿ. ಮೇಲಕ್ಕೆ ಹೋಯ್ತು. ಅಲ್ಲಿ ನಾರದರು ಮತ್ತೆ ಹೇಳ್ತಾರೆ, ವಾ ಏನ್ರಿ ಗಟ್ಟಿ, ಅವ್ರು ಗಟ್ಟಿರಾಯಿ ಮತ್ತೆ ಅವರು ಬೃಹದ್ವಾದಿ ಬೃಹತ್ತಪ ಅಂತ ಭಾರಿ ಚಿಂತಕರು, ಮತ್ತೆ ಭಾರಿ ಮಾತುಗಳು, ಮತ್ತೆ ಭಾರಿ ಮಾತಾಡೋರು ಗಟ್ಟಿಯೇ ಹೇಳಿದ್ರಂತೆ. ಗಟ್ಟಿಯಾಗಿ ಎಲ್ಲ ಕೇಳುವಾಗೆ, ಕೀರ್ತಿಂ ಪ್ರಚ್ಛಾದ್ಯ ದೇಶಾಂ ವೈ ಗುರುರಾಜ ಅಧಿತಿಷ್ಠ. ಹಿಂದಿನವರ ರಾಜರ್ಷಿಗಳ, ಸಿದ್ಧರ, ಪುಣ್ಯಾತ್ಮರ ಎಲ್ಲರ ಕೀರ್ತಿಯನ್ನು ಈಗ ಮುಚ್ಚಿಬಿಟ್ಟ ಅಂತ, ಆವರಿಸಿಬಿಟ್ಟ. ಅದರ ಆಚೆಗೆ ಇವನ ಕೀರ್ತಿ ಉಂಟು. ಧರ್ಮರಾಜ ಸಶರೀರನಾಗಿ ಮೇಲಕ್ಕೆ ಏರ್ತಾ ಇದ್ದಾನೆ. ಎಲ್ಲ ರಾಜರ್ಷಿಗಳಿಂದ ಮಿಗಿಲಾದಂತಹ ಪರೀಕ್ಷೆ, ಅದರಲ್ಲಿ ಉತ್ತೀರ್ಣ, ಅದರಲ್ಲಿ ಅವನಲ್ಲಿರ್ತಕ್ಕಂತಹ ತ್ಯಾಗ, ಕಾರುಣ್ಯ, ಇವನ್ನೆಲ್ಲ ಹೆಸರುವಾಸಿ ಆಗ್ತಾ ಇದ್ದಾನೆ. ಸ್ವಶರೀರೇಣ ಸಂಪ್ರಾಪ್ತ ನಾಣ್ಯಂ ಶುಶ್ರಮ ಪಾಂಡವಾತ್. ಪಾಂಡವನನ್ನು ಬಿಟ್ಟು ಇನ್ಯಾರೊಂದು ಸಹ ನಾವು ಶರೀರದಲ್ಲೇ ಮೇಲೆ ಬಂದದ್ದನ್ನು ಕೇಳ್ತಾ ಇಲ್ಲಲ್ಲ ಅಂತ. ಹಿಂದೆ ತ್ರಿಶಂಕಿನ ಕಥೆ ಇತ್ತಲ್ಲ, ಅವನ ಮಧ್ಯೆಯಲ್ಲಿ ನಿಲ್ಲಿಸಿದ್ದೆಲ್ಲ ಇತ್ತಲ್ಲ ಹೋಗ್ಬೇಕಂದಾಗ. ಹಾಗೆ ಆಗ್ಲಿಲ್ಲ ಮತ್ತೆ ಪುನಃ. ಇಲ್ಲಿ ನೋಡಿ ಹೋಗ್ತಾ ಇದ್ದಾನೆ ಅಂತ ನಾರದ ಬಾಯಿ ದೊಡ್ಡದು ಮಾಡಿ ಹೇಳಿಯೇ ಬಿಟ್ಟ, ನಾವು ಯಾರು ಕೇಳಲಿಲ್ಲ ಅಂತ. ತೇಜ ಮತ್ತೆ ಹೋಗುವಾಗ ಹೇಳ್ತಾ, ನೋಡು ನೀನು ನೆಲದಲ್ಲಿದ್ದಾಗ ಮೇಲಿನ ಬೆಳಕಿನ ಚುಕ್ಕೆಗಳನ್ನೆಲ್ಲ ಕಾಣ್ತಾ ಇದ್ದೀಯಲ್ಲ, ತೇಜಾಂಶಿಯಾನಿ ದೃಷ್ಟಾನಿ ಭೂಮಿಷ್ಠೇನ ತ್ವಯಾವಿಭೋ. ನೆಲದಲ್ಲಿ ಕೂತಾಗ ನಿನಗೆಲ್ಲ ಮಿಂಚುವ ವಸ್ತುಗಳೆಲ್ಲ ಕಾಣ್ತಾ ಇತ್ತು, ಮಿನುಗುವ ವಸ್ತುಗಳೆಲ್ಲ ಕಾಣ್ತಾ ಇತ್ತು, ನಕ್ಷತ್ರಗಳು ಕಾಣ್ತಾ ಇತ್ತು. ರೇಷ್ಮಾನಿ ಭುವಿ ದೇವಾನಾಂ ಪಶ್ಯಾಮ ಅಂತಾನೆ. ನೋಡಪ್ಪ ಇವೆಲ್ಲ ಪಶ್ಯಾಮೂನಿ, ಇವೆಲ್ಲ ಮನೆಗಳು ದೇವತೆಗಳ ಮನೆಗಳು. ಇವರೆಲ್ಲ ದೇವತೆಗಳು ಇಲ್ಲಿದ್ದಾರೆ. ಸಹಸ್ರಶ ಸಾವಿರ ಗಟ್ಟಲೆ ದೇವ ಮನೆಗಳು, ದೇವ ಮಂದಿರಗಳು ಇಲ್ಲಿ ಆ ಪುಣ್ಯ ಲೋಕದಲ್ಲಿ, ಅಂದ್ರೇನು ನಕ್ಷತ್ರ ಲೋಕದಲ್ಲಿ ಇರುವುದು ಪುಣ್ಯಾತ್ಮರ ಮನೆಗಳು, ದೇವತೆಗಳ ಮನೆಗಳು ಅಂತ ಐಡೆಂಟಿಫಿಕೇಶನ್ ಮಾಡ್ತಾನೆ. ಅದಕ್ಕೂ ಆಚೆ ಹೋಗ್ತಾ ಉಂಟು ರಥ ಅಂತ. ಇದನ್ನು ಅರ್ಜುನನಿಗೆ ಹೇಳಿದ್ದ ಮಾತಲ್ಲಿ. ನೆಲದಲ್ಲಿ ಕಂಡಾಗ ನಿನಗೆ ಮಿನುಗುತ್ತಿದ್ದದ್ದು ಕಂಡದ್ದು ಇದೇ ಅಲ್ಲ, ಇವರೆಲ್ಲ ಇದ್ದಾರೆ, ಇದು ಆಚೆ ಹೋಗ್ತಾ ಇದ್ದೇವೆ ಅಂತ. ನೋಡಿ ಸ್ವರ್ಗ ಎಲ್ಲಿದೆ ಅಂದ್ರೆ ನಾವು ಅದಕ್ಕೂ ಆಚೆ ಓಡ್ಬೇಕು, ಅದಕ್ಕೂ ಆಚೆಗೆ ಹೋಗ್ಲಿಕ್ಕೆ ಉಂಟು, ನಕ್ಷತ್ರ ಲೋಕದ ಆಚೆಗೆ. ಇದನ್ನು ತೋರಿಸಿಕೊಡ್ತಾನೆ. ಧರ್ಮರಾಜ ಇದ್ದಾನೆ ರಥದಲ್ಲಿ, ಹೋಗ್ತಾ ಇದ್ದಾನೆ ಮೇಲಕ್ಕೆ, ಈ ದೇಹದಲ್ಲೇ ಹೋಗ್ತಾ ಇದ್ದಾನೆ. ಅವ ಹೇಳ್ತಾನೆ, ಶುಭಂ ವಾ ಯದಿವಾ ಪಾಪಂ ಭ್ರಾತೃಣಾಂ ಸ್ಥಾನಮಧ್ಯಮಿ ಲೋಕಾರಣ್ಯಾನ್ನ ಕಾಮಿ. ನನಗೆ ಬೇರೆ ಯಾವ ಲೋಕಗಳೆಲ್ಲ ಬೇಡ. ನೋಡಿ ಅವನಿಗೆ ಒಂಥರ ಗಿಲ್ಟಿ ಕಾಂಪ್ಲೆಕ್ಸ್ ಈಗ. ಅವರೆಲ್ಲ ಹೇಳಿ ಆಯ್ತು, ಎಲ್ಲರನ್ನು ಬಿಟ್ಟು ಬಂದಂತರ ನಿನ್ನ ಈ ಸ್ವಶರೀರದಲ್ಲಿ ಮೇಲೆ ಹೋಗ್ತಾ ಇದ್ದೇನೋ ಅವನಿಗೆ ಒಂದು ಸ್ವಲ್ಪ ಅನಿಸಿತು. ಇವರೆಲ್ಲ ದೇಹ ಬಿಟ್ಟು ಬಂದವರು ಅಂತ. ನಾನ್ ಮಾತ್ರ ಹೇಳಿದೆ ಆಗ, ಸ್ವಚ್ಛಂದ ಮೃತ್ಯವಹ ಅಂತ ಹೇಳಿ ಪುರಾಣಾಂತರಗಳು ಹೇಳಿದ್ದಾರೆ. ಅವರು ಬೇಕು ಅಂತಲೇ ಬಿಟ್ಟದ್ದು, ದೇಹ ಹೊತ್ಕೊಂಡು ಹೋಗುವುದಿಲ್ಲ ಅಂದ್ರೆ ಇಷ್ಟಪಟ್ಟು ದೇಹವನ್ನು ಬಿಟ್ಟು ಹೋದದ್ದು. ಇವನಿಗೆ ದೇಹ ಬಿಡ್ಲಿಕ್ಕೆ ಇಷ್ಟ ಆಗದಿದ್ರೆ ಅದು ಸಮಯದ ಹೋಗ್ತಾ ಇದ್ದಾರೆ. ಇನ್ನು ಏನೋ ಪರಿಸ್ಥಿತಿ ಆಗುತ್ತೆ, ಬಿಡಿ ಇರ್ಲಿ. ಅವರು ತಿಳ್ಕೊಂಡ ನಾನು ಸ್ವಲ್ಪ ಹೆಚ್ಚು ಪುಣ್ಯಾತ್ಮನಾದೆ ತ್ಯಾಗದಿಂದ ಅಂತ ಅವರು ಹೇಳಿಕೊಂಡಿದ್ದಾರೆ ಅಂತ ಹೇಳಿ. ಹಾಗಾಗಿ ಅವನು ಹೇಳ್ತಾನೆ, ಏನು ಹೇಗೆ ಇರ್ಲಿ ಪರವಾಗಿಲ್ಲ, ಅದು ಭಾರಿ ಒಳ್ಳೆಯದು, ಭಾರಿ ಕೆಟ್ಟದು, ಅದು ಕೆಟ್ಟತನ ಸ್ವಲ್ಪ ಉಂಟು. ಶುಭವ ಯದಿವಾ ಪಾಪಂ ಹೇಳ್ತಾನೆ, ಅದು ಸ್ವಲ್ಪ ಹಾಳಾಗಿದ್ರು ತೊಂದರೆ ಇಲ್ಲ, ಎಲ್ಲಿ ನನ್ನ ತಮ್ಮಂದಿರಿದ್ದಾರೆ ಅದೇ ಜಾಗ ನನಗೆ ಸಾಕು ಅಂತ. ನೋಡಿ ಆ ವಿಷಯದಲ್ಲಿ ಇವನಿಗೆ ತಮ್ಮಂದಿರನ್ನು ಬಿಟ್ಟು ಬಂದೆ ಅಂತ ಕೇಳುವಾಗ ತಮ್ಮಂದಿರನ್ನು ಎಲ್ಲಿ ಬಿಟ್ಟೆ, ಹೆಣ ಅಲ್ವಾ ಅಂತ ಹೇಳಿಬಿಟ್ಟ. ಈಗ ಅವರೆಲ್ಲ ಕೇಳ್ತಾ ಇದ್ದಾಗ ಅವನಿಗೆ ಒಳಗಿಂದ ಹೌದಲ್ಲ ತಮ್ಮಂದಿರು,
ತಮ್ಮಂದಿರಿದ್ದ ಜಾಗ ನನಗೆ ಸಾಕು ಅಂತ ಹೇಳಿದ. ರಾತ್ರಿ ನಾನು ಸ್ಥಾನ ಮಧ್ಯವೇ, ನನಗೆ ತಮ್ಮಂದಿರಿರುವಲ್ಲಿ ಕೊಡಿ. ಲೋಕರಣ್ಯ ನಗಾಮಿ, ನನಗೆ ಬೇರೆ ಇಲ್ಲಿ ನನ್ನ ಕಡೆ ಕರ್ಕೊಂಡು ಹೋಗುವುದು ಬೇಡ ಹೇಳ್ತಾನೆ. ಆಗ ಇಂದ್ರ ಕೇಳ್ತಾನೆ, ಎಂತದ ಇನ್ನು ನೀನು ಮನುಷ್ಯ ಲೋಕದಲ್ಲಿ ಇದೆಯಾ? ಇನ್ನು ನಿನಗೆ ಮನುಷ್ಯರ ವಾಸನೆ ಹೋಗ್ಲಿಲ್ಲ, ಎಲ್ಲಿದ್ದಿ ನೀನು? ಕಿಂತು ಮಾನುಷ್ಯಕಂ ಸ್ನೇಹಂ ಅದ್ಯಾಪಿ ಪರಿಗರ್ಷತಿ, ಇನ್ನು ನಿನ್ನಲ್ಲಿ ಇನ್ನೂ ವಾಸನೆ ಹಾಗೆ ಉಂಟು. ನೀನು ಮನುಷ್ಯ ಲೋಕ ಬಿಟ್ಟಿಯ, ನಿನ್ನ ತಮ್ಮಂದಿರು ಮನುಷ್ಯ ಲೋಕದಲ್ಲಿ, ಇಲ್ಲಿ ನಿನ್ನ ತಮ್ಮಂದಿರು ಎಲ್ಲೆಲ್ಲ ಅಲ್ಲ. ನೀನು ಇದು ಪುಣ್ಯ ಲೋಕ, ನಿನ್ನ ಪುಣ್ಯ ನಿನಗೆ, ಅವರಿಗೆ ಎಲ್ಲಿ ಉಂಟು ನಿನ್ನ ಪುಣ್ಯ? ನಿನ್ನಲ್ಲಿ ಇನ್ನೂ ಸಹ ವಾಸನೆ ಹಾಗೆ ಕಾಣ್ತದೆ. ಇದು ಸ್ವರ್ಗೋಯಂ, ಇದು ಸ್ವರ್ಗ. ನೋಡು ರಷ್ಯ, ಇಲ್ಲೆಲ್ಲ ಸಿದ್ಧರು ವಿಶೇಷ ಜನರು ದೇವತೆಗಳಲ್ಲಿ ಕಾಣೋದಿಲ್ವ? ಇದು ಸ್ವರ್ಗ. ಸ್ವರ್ಗದಲ್ಲಿ ಎಲ್ಲ ಹಾಗಲ್ಲ. ಸಿದ್ಧಿಂ ಪ್ರಾಪ್ತೋಸಿ ಪರಮಾಂ ಯಥಾ ನಾಣ್ಯ ಪುಮಾನ್ ಕ್ವಚಿತ್. ಬೇರೆ ನಿನ್ನ ತಮ್ಮಂದಿರ ಅವರಿವರು ಅವರ ಹಾಗೆಲ್ಲ ಅಲ್ಲ. ನಿನ್ನ ಸಿದ್ಧಿ ನಿನಗೆ, ನಿನ್ನ ಸಿದ್ಧಿ ಅಂತ ಉಳಿದವರು ಯಾರು ಪಡೀಲಿಲ್ಲ, ಅಂತ ಭಾಗ್ಯ ಅವರಲ್ಲಿ ಇಲ್ಲ. ಆದ್ರೆ ನಿನ್ನ ಸಿದ್ಧಿಯ ಈ ವ್ಯವಸ್ಥೆ ನೀನು ಅನುಭವಿಸ್ಲಿಕ್ಕೆ ಇರುವಂತದ್ದು ಅಂತ ಧರ್ಮರಾಜ ಹೇಳ್ತಾನೆ. ಗಂತುಮಿಚ್ಛಾಮಿ ತತ್ರಾಹಂ ಯತ್ರವೇ ಭ್ರಾತರೋಗತಃ, ನನಗೆ ಅವರು ಎಲ್ಲಿ ಹೋದ್ರು ಅದೇ ಸಾಕು ನನಗೆ ಜಾಗ ಅಂತಾನೆ. ದ್ರೌಪದಿ ಯೋಷಿತಾಂ ಶ್ರೇಷ್ಠ ಯತ್ರ ಜೈವ ಸುತಾಮಮ, ನನ್ನ ಮಕ್ಕಳು ಪ್ರತಿನಿಧಿಗಳು, ಅವನದ್ದು ಪ್ರತ್ಯೇಕ ಮಕ್ಕಳಿದ್ರು. ದ್ರೌಪದಿ ಭೀಮಸೇನಾದಿಗಳು ಎಲ್ಲಿ ಹೋಗಿದ್ದಾರೆ, ಅಲ್ಲಿ ನನ್ನನ್ನು ಕರ್ಕೊಂಡು ಹೋಗಿ. ನನಗೆ ಬೇರೆ ಬೇಡ, ನನಗೆ ಅವರಿಗಿಂತ ಮಿಗಿಲಾದ ಪರಮಸ್ಥಾನ ಅಂತ ಹೇಳಿಕೊಂಡು ನಾನು ಪುಣ್ಯದಿಂದ ಪಡೆದಿದ್ದೇನೆ, ಬೇಡ ನನಗೆ, ಬೇಡ ನನಗೆ ಅಂತ. ಈ ಬಹಳ ಚಂದವಾಗಿ ಮಹಾಪ್ರಸ್ಥಾನ ದೇಹ ಸಮೇತ ಆದ್ರಿಂದ ಇದು ದೊಡ್ಡ ವಿಷಯ. ಪ್ರಸ್ಥಾನವೇ ಮಹಾ ಯಾಕೆ ಆಯ್ತು ಕೇಳಿದ್ರೆ ಇದು ಮೇಲಕ್ಕೂ ಹೋಯ್ತಲ್ಲ ಚೂರು ಅಂತ, ಇದೊಂದು ವಿಷಯ. ಇನ್ನೊಂದು ಸ್ವರ್ಗ ಇದು ಅಂದವ. ಈಗ ಸ್ವರ್ಗಕ್ಕೆ ಆರೋಹಣ ಆಯ್ತು. ಈಗ ಆ ಲೆಕ್ಕದಲ್ಲಿ ಮುಂದಿನ ಪರ್ವ, ಕೊನೆಯ ಪರ್ವ ಮಹಾಭಾರತ ಸ್ವರ್ಗಾರೋಹಣ ಪರ್ವ ಅಂತ. ಧರ್ಮರಾಜ ಸ್ವರ್ಗಕ್ಕೆ ಏರಿದ, ಆದ್ರೆ ಇನ್ನು ಸ್ವರ್ಗವನ್ನು ನೋಡಬೇಕು, ಸ್ವರ್ಗದ ಬಗ್ಗೆ ಅವನಿಗೆ ಚಿಂತನೆಗಳು ಸಾಗಲಿದೆ. ಅವನ ಆಸೆ ಬೇರೆ ಇದೆ. ಈಗ ನನ್ನ ತಮ್ಮಂದಿರಿರುವಲ್ಲಿ ನನಗೆ ಹೋಗ್ಬೇಕು ಅಂತ ಇದೆ. ಹಾಗೆ ಮೇಲಕ್ಕೆ ಸಂದಿದ್ದಾನೆ ಅನ್ನುವಲ್ಲಿಗೆ ಮಹಾಪ್ರಸ್ಥಾನ ಪರ್ವ ಮುಗಿತಾ ಇದೆ. ಅಲ್ಲಿಗೆ ಸ್ವರ್ಗಕ್ಕೂ ಅತ್ಯಂತ ಸ್ವರ್ಗಾರೋಹಣ ಪರ್ವದ ಆರಂಭ ಇದ್ದಾಗಿಯೂ ಜನಮೇಜಯ ವೈಶಂಪಾಯನವ್ರ ಕಥೆ ಹೇಳುತ್ತಾ ಇದ್ದಾರೆ ನೋಡಿ. ಎಲ್ಲಿವರೆಗೆ ಹೋದ್ರು ವೈಶಂಪಾಯನ ನೋಡಿ ಕಥೆ ಹೇಳುತ್ತಾ, ಎಲ್ಲಿವರೆಗೆ ಹೋದ್ರು? ಈಗ ಸ್ವರ್ಗದವರೆಗೆ ಹೋಗಿದ್ದಾರೆ. ಈಗ ಧರ್ಮರಾಜರು ಬೆನ್ನೆಯಿಂದಿದ್ದಾರೆ. ಸ್ವಲ್ಪ ಕತೆ ಬ್ರೇಕ್ ಆಗುವ ಹಾಗೆ ಉಂಟು. ರಾಜ ಹೋದ ನಂತರ ಮತ್ತೆ ಕಾಣುವುದಿಲ್ಲ ಹೇಳ್ಬೇಕಲ್ಲ, ಅದನ್ನ ಜನಮೇಜಯ ಕೂಡ್ಲಿಕ್ಕೆ ಹೇಳ್ತಾನೆ ವೈಶಂಪಾಯನರೇ, ಪಾಂಡವಾಹ ಧರ್ತರಾಷ್ಟ್ರಾಶ್ಚ ಕಾನಿ ಸ್ಥಾನಾನಿ ಬೀಜಿರೆ. ಏನು ಪ್ರಶ್ನೆ? ಧರ್ಮರಾಜ ಹೇಳ್ತಾನೆ ನನಗೆ ತಮ್ಮಂದಿರಲ್ಲಿ ಹೋಗ್ಬೇಕು ಅಂತ. ಹಾಗಾಗಿ ತಮ್ಮಂದಿರು ಅಂದಾಗ ಪಾಂಡವರು, ಮತ್ತೆ ಅಲ್ಲಿ ಇವನು ಹೋದ್ರು ಅಲ್ಲಿ ಸೇರ್ತಾನೆ ಇಡಿ. ಆದ್ರಿಂದ ಪಾಂಡವರು ಎಲ್ಲಿ ಹೋದ್ರು ಮತ್ತೆ ತಮ್ಮಂದಿರು ಎನ್ನುವಲ್ಲಿ ಇವ ಬಿಡಿಸಿ ಏನು ಹೇಳಲಿಲ್ಲ. ಆದ್ರೂ ಇವ ಕೇಳ್ತಾ ಇದ್ದಾನೆ ಕೌರವರು ಎಲ್ಲಿ ಹೋದ್ರು, ಧೃತರಾಷ್ಟ್ರಾಶ್ಚ. ಅದು ಸರಿಯೇ, ಧೃತರಾಷ್ಟ್ರನ ಮಕ್ಕಳು ಎಲ್ಲಿ ಹೋದ್ರು, ಪಾಂಡವರ ಮಕ್ಕಳು ಎಲ್ಲಿ ಹೋದ್ರು, ಅವರವರ ಸ್ಥಾನಗಳು ಹೇಗೆ? ಇದು ಅವನಿಗೂ ಬಹಳ ಕ್ಯೂರಿಯಾಸಿಟಿ, ಕ್ವಶನ್ಸ್, ಕುತೂಹಲ ಇದೆ. ಯಾಕೆಂದ್ರೆ ಕೌರವರು ಅತ್ಯಂತ ನೀಚರಾಗಿ ದೇಶವನ್ನೆಲ್ಲ ಕೊಳ್ಳೆ ಹೊಡೆದು ಹೋದವರದ್ದು ಕೊನೆ ಹೊತ್ತಿನಲ್ಲಿ ಹೇಳಿಕೊಂಡ ಮಾತುಗಳು ಬಂದಿವೆ. ಇದರಲ್ಲಿ ಅವರಿಂದಾಗಿ ನಾಶ ಆದರ ಬಗ್ಗೆ ನಾವು ಆಶ್ರಮವಾಸಿ ಪರ್ವದಲ್ಲಿ, ಆಶ್ರಮೇಧಿಕ ಪರ್ವದಲ್ಲಿ, ಶಾಂತಿ ಅನುಶಾಸನ ಪರ್ವದಲ್ಲಿ ಎಲ್ಲ ಕೇಳಿಕೊಂಡು ಬಂದಿದ್ದೇವೆ. ಹಾಗಾಗಿ ಇಲ್ಲಿ ಜನಮೇಜಯ ಕೇಳ್ತಾನೆ ಅವರು ಎಲ್ಲಿ ಹೊರಟರು, ಎಲ್ಲಿ ಸೇರಿದರು ಅಂತ ಹೇಳ್ಬೇಕು ನನಗೆ. ಅಲ್ಲ ಹೋದ್ರಲ್ಲ, ಸತ್ತೋದ ನಂತರ ಮುಗಿದೋಯ್ತು ಕಥೆ ಅಂದ್ರೆ. ಅದಕ್ಕೆ ಮೆಲ್ಲ ಹೇಳ್ತಾನೆ ವೈಷಮ್ಯ, ಏತದ್ ವಿದ್ಯಾ ಮಹಂ, ಇದು ನನಗೆ ಗೊತ್ತಾಗಬೇಕು. ಏತದ್ ಇಚ್ಛಾಮಿ ಅಹಂ ಶ್ರೋತಂ. ಯಾಕೆಂದ್ರೆ ಸರ್ವವಿಚ್ಛಾಸಿ ಮೇಮತ, ಸರ್ವವಿಚ್ಛಾಸಿ, ನಿನಗೆ ಎಲ್ಲ ಗೊತ್ತುಂಟು ನನಗೆ ಗೊತ್ತು. ಹಾಗಾಗಿ ನನಗೆ ಎಂತ ಆಯ್ತು ಅಂತ ಗೊತ್ತಾಗಬೇಕು. ಈಗ ನನಗೆ ನೀನು ಒಳ್ಳೆ ಕಥೆ ಆಯ್ತು, ನನಗೆಲ್ಲ ಗೊತ್ತುಂಟು ಅಂತ ಹೇಗೆ ಹೇಳುದು? ನೀನು ಗೊತ್ತುಂಟು ಅಂತ ನನಗೆ ಗೊತ್ತುಂಟು. ಮಹರ್ಷಿನ ಪ್ಯನುಜ್ಞಾತಃ ವ್ಯಾಸೇನ ಅದ್ಭುತ ಕರ್ಮಣ, ನಿನಗೆ ವೇದವ್ಯಾಸರು ವಿಶೇಷವಾಗಿ ಅನುಗ್ರಹ ಮಾಡಿದ್ದಾರೆ. ವೇದವ್ಯಾಸರು ನಿನಗೆ ಹೇಳಲಿಕ್ಕೆ ಹೇಳಿದ್ರು ನೋಡಿ. ವ್ಯಾಸರು ಅವರನ್ನು ತರಿಸಿದ್ದ ಬಗ್ಗೆ, ಧೃತರಾಷ್ಟ್ರನಿಗೆ ಮಕ್ಕಳನ್ನು ಕಾಣಿಸಿದ್ದು, ನನಗೂ ಮತ್ತೆ ವೇದವ್ಯಾಸರಲ್ಲಿ ಪರೀಕ್ಷಿತರನ್ನು, ಶೃಂಗಿಯನ್ನು ಇವರೆಲ್ಲ ಕಾಣಿಸಿದ್ದು, ಅದನ್ನು ವೇದವ್ಯಾಸರು ಏನು ಬೇಕಾದ್ರೂ ಮಾಡಿದ್ದಾರೆ, ಮಾಡಿದ್ದಾರೆ. ಅವರು ಭಗವಂತ.
ಅಂತ ಭಗವಂತನ ವಿಶೇಷವಾದ ಮಹರ್ಷಿ ಅನುಗ್ರಹ ನೀನು ಇರ್ಲಿಕ್ಕಾಗಿ ತಪಸ್ವಿಗಳ ಒಡನಾಟದಿಂದ ಅವನ ಶಿಷ್ಯನಾಗಿ ನೀನು ನನಗೆ ಖಂಡಿತವಾಗಿ ಅವರು ಎಲ್ಲಿ ಹೋದ್ರೆ ಈಗ ನೋಡಿ ಇದು ಒಂದು ದೃಷ್ಟಿಯಿಂದ ಪ್ರಪಂಚಾತೀತವಾದ ಅಂದ್ರೆ ಇಲ್ಲಿಯ ಭೂಲೋಕದ ಒಂದು ವಿಶೇಷವಾದ ಪರಿಧಿಯಿಂದ ಆಚೆಗೆ ಹೋದ. ಇನ್ನು ಸ್ವರ್ಗದಲ್ಲಿ ನಡೆದ ಸಂಭಾಷಣೆಗಳು ಚಿಂತನೆ ಈಗಾಗಲೇ ಆಕಾಶ ಮಾರ್ಗದಲ್ಲಿ ಋಷಿಗಳ ಜೊತೆಯಲ್ಲಿ ನಡೆದ ವಿಷಯಗಳ ಬಗ್ಗೆ ಧರ್ಮರಾಜನ ಬೆನ್ನ ಹಿಂದೆ ಹೋದ ವ್ಯಕ್ತಿಗಳು ಮಾತಾಡಿದ್ರು ಫೋಕಸಿಂಗ್. ಈಗ ಲೋಕಾಂತರಗಳ ಬಗ್ಗೆ ಚಿಂತನೆಗಾಗಿ ಮತ್ತೆ ಈತ ಪ್ರಶ್ನೆ ಕೇಳಿದ್ದರಿಂದ ಮುಂದಿನ ನಾಳೆ ನಮಗೆ ಒಂದು ಕೊನೆಯ ಪರ್ವಕ್ಕೆ ಪುಟ ತೆರೆದಂತಾಯಿತು. ಸ್ವರ್ಗಾರೋಹಣ ಬಂದದ್ದು ಸ್ವರ್ಗದಲ್ಲಿ ನಾವು ಸಿದ್ಧಾಂತಗಳ ಚಿಂತನೆಗೆ ನಮ್ಮ ತಲೆಯನ್ನು ಒಪ್ಪಿಕೊಳ್ಳುವ ಬಗ್ಗೆ, ಸ್ವರ್ಗ ವಿಷಯವನ್ನು ನಮ್ಮ ತಲೆಯಲ್ಲಿ ಆರೋಹ ಮಾಡಿಕೊಳ್ಳುವ ಬಗ್ಗೆ, ಚಿಂತನೆ ಮಾಡುವ ಬಗ್ಗೆ ಅವರು ಸ್ವರ್ಗಕ್ಕೆ ಹೋಗಿದ್ದಾರೆ, ಎಲ್ಲಿ ತೆರಳಿದ್ದಾರೆ, ಏನು ಸ್ಥಾನಮಾನ ಉಳಿದವರಿಗೆ ಸಿಕ್ಕಿದೆ ಅನ್ನುವ ವಿಶೇಷವಾದ ಚಿಂತನೆಯನ್ನು ಮುಂದಿನ ಪರ್ವ ತೆರೆದಿರ್ತದೆ. ಹಾಗಾಗಿ ನಾವು ಮತ್ತೆ ಮುಂದಿನ ಪರ್ವದ ಚಿಂತನೆಗೆ, ಕೊನೆಯ ಪರ್ವದ ವೇದವ್ಯಾಸರ ಅದ್ದೂರಿಯಾದ ಅನುಸಂಧಾನಕ್ಕೆ ನಾವು ಸೇರುವ. ಮತ್ತೆ ಆ ಪರ್ವಗಳ ಮುಗಿದ ಬಳಿಕ ಯಥಾ ಪ್ರಕಾರ ಧರ್ಮರಾಜ ಭೀಷ್ಮರಲ್ಲಿ ಕೇಳಿಕೊಂಡ ಪ್ರಶ್ನೋತ್ತರ ವಿಭಾಗವನ್ನು, ಶಾಂತಿ ಪರ್ವದ ಉತ್ತರ ಸ್ಥಾನ, ಅನುಶಾಸನ ಪರ್ವದ ಪೂರ್ವಸ್ಥಾನಗಳನ್ನು ಸುಮಾರೊಂದು ಕಾಲಂಶ ಭಾರತವನ್ನು ಶ್ಲೋಕದ ನಡೆಯಲ್ಲಿ ನೋಡಿಕೊಂಡ್ರೆ ಚಿಂತನೆ ಮಾಡಲಿಕ್ಕೆ ಬಾಕಿ ಇದೆ. ಅದನ್ನು ದೇವರು ನಡೆಸಿದ್ರೆ ಕಿವಿಯಲ್ಲಿ ಕೇಳುವ ಭಾಗ್ಯ ನಮ್ಮದಾಗಲಿ, ಹೇಳುವ ವಿಶೇಷವಾದಂತಹ ಅನುಗ್ರಹ ನನಗೆ ಭಗವಂತ ದೊರೆಯುವಂತಾಗಲಿ ಹೇಳುತ್ತೆ ಇವತ್ತು ಮಹಾಪ್ರಸ್ಥಾನದ ಮಂಗಳದ ಚಿಂತನೆ ಮುಗಿಸ್ತಾ ಇದ್ದೇನೆ. ಮತ್ತು ವಂದನೆಗಳು. ಶ್ರೀಕೃಷ್ಣ ಅರ್ಪಣ. ನಾರಾಯಣ ನಾರಾಯಣ ನಾರಾಯಣ.